4, 3, 2, 1. शास्त्रसुधा जलधे महितोपनिषत् कथितार्थनिधे। ಲಕ್ಷ್ಮೀನಾರಾಯಣ ದೇವರಲ್ಲಿ ವಂದಿಸುತ್ತಾ ಶಾಲಾ ವಜ್ರ ಮಹೋತ್ಸವ ಸಮಾರಂಭದ 2ನೇ ದಿವಸದ ಸಮಾರೋಪ ಸಮಾರಂಭ ಈಗ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಇವತ್ತಿನ ಸಮಾರೋಪ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ಶ್ರೀ ಶಾಂತಾ ಎನ್ ನಾಯ್ಕ್ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಿರೇಗುತ್ತಿ ಹಾಗೂ ಗೌರವಾಧ್ಯಕ್ಷರು ವಜ್ರ ಮಹೋತ್ಸವ ಸಮಿತಿ ಹೊಸನಗರ ಇವರು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸುಧಾ ಎನ್ ಅಗನಾಶ್ನಿ ಮಾನ್ಯ PSI ಮೊರ್ಬಾ, ಶ್ರೀಮತಿ ದೀಪಾ ಕಾಮತ್ ಶಿಕ್ಷಣ ಸಂಯೋಜಕರು ಕುಮಟಾ, ಶ್ರೀ ದಿನೇಶ್ ಪಂಡಿತ್ BRP ಕುಮಟಾ, ಶ್ರೀ ವಿನಾಯಕ್ ಎಲ್ ನಾಯ್ಕ್ BIERT ಕುಮಟಾ, ಶ್ರೀ ರೋಹಿದಾಸ್ ಎಸ್ ನಾಯ್ಕ್ CRP ಹೊಸನಗರ, ಶ್ರೀ ಕಮಲಾ ಎನ್ ಹರಿಕಾಂತ್ರ ಉಪಾಧ್ಯಕ್ಷರು STMC ಹೊಸನಗರ, ಶ್ರೀ ಬೊಮ್ಮಯ್ಯ ಕೆ ಹಳ್ಳೇರ್ ಕಾರ್ಯದರ್ಶಿ ವಜ್ರ ಮಹೋತ್ಸವ ಸಮಿತಿ ಮೊರ್ಬಾ, ಶ್ರೀ ಮುಕುಂದ್ ಎನ್ ಹಳ್ಳೇರ್ ಉಪಾಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಹೊಸನಗರ, ಶ್ರೀಮತಿ ರಾಜಮ್ಮ ಎಸ್ ನಾಯ್ಕ್ ಮುಖ್ಯ ಶಿಕ್ಷಕರು ಹೊಸನಗರ, ಶ್ರೀ ನಾರಾಯಣ್ ಜಿ ಪಟಗಾರ್ ಮೊರ್ಬಾ ಉದ್ಯಮಿಗಳು ಮುಂಬೈ, ಶ್ರೀ ಹನುಮಂತ್ ಎನ್ ನಾಯ್ಕ್ ಗ್ರಾಮಸ್ಥರು ಮೊರ್ಬಾ, ಶ್ರೀ ಬೀರಣ್ಣ ಎನ್ ನಾಯ್ಕ್ ಗ್ರಾಮಸ್ಥರು ಮೊರ್ಬಾ, ಶ್ರೀ ಹೊನ್ನಪ್ಪ ಭಾನು ಹಳ್ಳೇರ್ ಮೊರ್ಬಾ, ಶ್ರೀ ಜೀವಾನಂದ್ ಪಟಗಾರ್ ಸಾಂಪ್ರದಾಯಿಕ ನಾಟ್ಯ ವೈದ್ಯರು ಮೊರ್ಬಾ, ಈಶ್ವರ್ ಚಂದ್ರು ಹರಿಕಂತ್ ಮೊರ್ಬಾ, ಆನಂದು ಪಿ ಹಳ್ಳೇರ್ ಡಾಕ್ಟರ್ BR ಅಂಬೇಡ್ಕರ್ ಸಂಘ ಮೊರ್ಬಾ, ಶ್ರೀ ಸೀತಾರಾಮ್ ಎನ್ ನಾಯ್ಕ್ ಸಂಘಟನಾ ಕಾರ್ಯದರ್ಶಿ ಹಳೆ ವಿದ್ಯಾರ್ಥಿ ಸಂಘ ಮೊರ್ಬಾ ಇವರು ಇವತ್ತಿನ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿರಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ಈ ಒಂದು ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ. ತದನಂತರ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ಇದೆ. ಶಾಲೆಯಲ್ಲಿ ನಡೆದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಮನೋರಂಜನಾ ಆಟಗಳಲ್ಲಿ ಬಹುಮಾನ ಪಡೆದಂಥವರಿಗೆ ಹಾಗೂ ಕ್ರೀಡಾಕೂಟದಲ್ಲಿ ಬಹುಮಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೆ. ಅದರ ಜೊತೆಯಲ್ಲಿ ಶಾಲಾ ಮಕ್ಕಳಿಂದ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿನ್ನೆ ನಡೆದಂತೆ ಉಳಿದ ಭಾಗ ಮುಂದುವರಿತಾ ಇದೆ. ಅದರ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಶ್ರೀ ಶಾಂತಿಕಂಬ ಡ್ಯಾನ್ಸ್ ಗ್ರೂಪ್ ಕುಮಟಾ ಹೆಗಡೆ ಇವರಿಂದ ನೃತ್ಯ ವೈಭವ ಕಾರ್ಯಕ್ರಮ ಇರ್ತದೆ. ಅದರ ಜೊತೆಯಲ್ಲಿ ಶಾಂತಿಕಂಬ ಗ್ರೂಪಿಂದ ಮಕ್ಕಳ ರಸಮಂಜರಿ ಕಾರ್ಯಕ್ರಮ ಇದೆ. ಹಾಗೆ ಶಾಂತಿ ಮಾಯಾಲೋಕ ಕುಮಟಾ ಇವರಿಂದ ಜಾದೂ ಕಾರ್ಯಕ್ರಮಗಳು ಇರ್ತವೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇದರ ಒಂದು ಖುಷಿಯನ್ನು ಸವಿಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಕೂಡ ಬಂದಂಥ ವೀಕ್ಷಣೆಗೆ ಬಂದಂಥ ಎಲ್ಲ ಪ್ರೇಕ್ಷಕರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಅದನ್ನು ಊಟವನ್ನು ಸೇವಿಸಿ ಇಲ್ಲೇ ಕಾರ್ಯಕ್ರಮವನ್ನು ನೋಡಿ ಅದರ ಖುಷಿ ಪಡೆದು ಹೋಗಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ಕಳಕಳಿಯಿಂದ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಶಾಲೆಯ ವಜ್ರ ಮಹೋತ್ಸವ ಕಾರ್ಯಕ್ರಮಕ್ಕೆ ಅನೇಕ ಮಹನೀಯರು ತನುಮನ ಧನ ಸಹಾಯವನ್ನು ಮಾಡಿರ್ತಾರೆ. ಶ್ರೀ ನಾರಾಯಣ್ ಪಟಗಾರ್ ಹಾಗೂ ಮಹಾಲಕ್ಷ್ಮಿ ಪಟಗಾರ್ ಶಿಕ್ಷಕ ದಂಪತಿಗಳು 25,000, ಶ್ರೀ ದಿನಕರ್ ಕೆ ಶೆಟ್ಟಿ ಮಾನ್ಯ ಶಾಸಕರು ಕುಮಟಾ 10,000, ಶ್ರೀ ಪ್ರದೀಪ್ ಡಿ ನಾಯ್ಕ್ ದೇವರಬಾವಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು 10,000, ಶ್ರೀ ಮಹೇಶ್ ಎನ್ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರೇ ಹಾಗೂ ಅಧ್ಯಕ್ಷರು ವಜ್ರ ಮಹೋತ್ಸವ ಕಮಿಟಿ 10,000, ಶ್ರೀ ನಾರಾಯಣ್ ಜಿ ಪಟಗಾರ್ ಮುಂಬೈ ಉದ್ಯಮಿಗಳು 10,000, ಶ್ರೀ ವಾಸುದೇವ್ ಜಿ ನಾಯ್ಕ್ ನಿವೃತ್ತ ಶಿಕ್ಷಕರು 5,000, ಶ್ರೀ ಭಾಗೀರಥಿ ಹನುಮಂತ್ ನಾಯ್ಕ್ 5,000, ಶ್ರೀ ಜಗದೀಶ್ ವಿ ನಾಯ್ಕ್ ಹಿರೇಗುತ್ತಿ 5,000, ಶ್ರೀ ರಾಜಮ್ಮ ಎಸ್ ನಾಯ್ಕ್ ಮುಖ್ಯ ಶಿಕ್ಷಕರು 5,000, ಶ್ರೀ ವಿನಾಯಕ್ ಪಟಗಾರ್ ಶಿಕ್ಷಕರು 5,000, ಶ್ರೀ ಕಲ್ಪನಾ ಬಿ ಬಾಸ್ಗೋಡ್ 5,000, ಶ್ರೀ
ಗಣೇಶ್ ರಾಮಚಂದ್ರ ಮೊರ್ಬಾ 5,000. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕುಮಟಾ 5,000. ನಾಗಪ್ಪ ಪಟಗಾರ್ ಪಾಲಕರು 2,000. ಪ್ರಕಾಶ್ ವೆಂಕಪ್ಪ ಹರಿಕಂತ್ರ 2,000. ಅಹಲ್ಯಾ ಬಿ ಗುನ್ಗಾ ಅಂಗನವಾಡಿ ಶಿಕ್ಷಕರು 2,000. ಬೇಬಿ ಮಂಜುನಾಥ್ ಹಳ್ಳೇರ್ ಅಂಗನವಾಡಿ ಶಿಕ್ಷಕರು 2,000. ಶೈಲಾ ವಿಠೋಪ್ ಹರಿಕಾಂತ್ ಪೊಲೀಸ್ ಇಲಾಖೆ 2,000. ಶ್ವೇತಾ ವಿಠೋಪ್ ಹರಿಕಾಂತ್ ಶಿಕ್ಷಕರು 2,000. ಪವಿತ್ರ ವೆಂಕಟೇಶ್ ಹರಿಕಾಂತ್ ಪಾರ್ವತಿ ಮೆಡಿಕಲ್ಸ್ 2,000. ಮಹೇಶ್ ಹರಿಕಾಂತ್ ಮೂಡಂಗಿ 2,000. ವೆಂಕಟೇಶ್ ಮಂಜುನಾಥ್ ಹರಿಕಾಂತ್ ಉದ್ದಿಮೆಗಾರರು 2,000. NRT ತದಡಿ 2,000. ಮುಕುಂದ್ ನಾಗು ಹಳ್ಳೇರ್ 2,000. ಚಿದಾನಂದ್ ನಾಗಪ್ಪ ಲಕ್ಕುಮನೆ ಅಗ್ನಾಶ್ನಿ 2,000. ಅರವಿಂದ್ ಎಸ್ ನಾಯಕ್ ಮೊಗಟ ಉಪನ್ಯಾಸಕರು 2,000. ಮೋಹನ್ ನಾಗಪ್ಪ ಪಟಗಾರ್ 2,000. ಗಣಪತಿ ಶಿವ ಹಳ್ಳೇರ್ 1,500. ಮಂಜುನಾಥ್ ಎಂ ಹರಿಕಾಂತ್ 1,000. ಬಾಬಾನಂದ್ ಕೃಷ್ಣ ಹರಿಕಾಂತ್ 1,000. ರಾಜು ಗಣಪತಿ ಪಡ್ತಿ 1,000. ರಾಜು ರಾಮಚಂದ್ರ ನಾಯ್ಕ್ 1,000. ನಾರಾಯಣ್ ಶಿವ ಹರಿಕಾಂತ್ 1,000. ಭಾಸ್ಕರ್ ದಾನು ಹರಿಕಾಂತ್ 1,000. ರಮೇಶ್ ಕೇತ್ರು ಹರಿಕಾಂತ್ 1,000. ಜ್ಯೋತಿ ಹರೀಶ್ ನಾಯ್ಕ್ 1,000. ದೇವಕಿ ಬಾಬು ಹಳ್ಳೇರ್ 1,000. ಪ್ರಮೋದ್ ಹೊನ್ನಪ್ಪ ಹಳ್ಳೇರ್ 1,000. ಸಣ್ಕೋಸ್ ದಾನು ಹರಿಕಾಂತ್ 1,000. ಗಂಗಾಧರ್ ರಾಮ ಹರಿಕಾಂತ್ 1,000. ಗಣಪತಿ ವೆಂಕಟರಾಯ ಹಳ್ಳೇರ್ 1,000. ಅಶೋಕ್ ನಾಗಪ್ಪ ಹರಿಕಾಂತ್ 1,000. ಮಂಜುನಾಥ್ ಪಾಂಡ್ರಂಗ್ ಹರಿಕಾಂತ್ 1,000. ಪಾಂಡ್ರಂಗ್ ಕಳ್ಳು ಹಳ್ಳೇರ್ 1,000. ಲೋಕನಾಥ್ ಜಟ್ಟಿ ಹರಿಕಾಂತ್ 1,000. ಹರಿಶ್ಚಂದ್ರ ಅವಳು ಪಟಗಾರ್ 1,000. ಮಹೇಶ್ ಶುಕ್ರು ಹಳ್ಳೇರ್ 1,000. ರಾಮಚಂದ್ರ ಪರಮೇಶ್ವರ್ ಹರಿಕಾಂತ್ 1,000. ನಾರಾಯಣ ಮಹಾದೇವ್ ಹರಿಕಾಂತ್ 1,000. ರಮೇಶ್ ಹಮ್ಮು ಹಳ್ಳೇರ್ 1,000. ಮಹೇಶ್ ಮಂಜುನಾಥ್ ಹಳ್ಳೇರ್ 1,000. ನಾಗಪ್ಪ ಭಾಸ್ಕರ್ ಹರಿಕಾಂತ್ ನಾಗೇಶ್ ಭಾಸ್ಕರ್ ಹರಿಕಾಂತ್ 1,000. ರಾಜು ಗಣಪ ಹಳ್ಳೇರ್ 1,000. ಸುಮಿತ್ರಾ ಗೋವಿಂದರಾಯ್ ಬಾಂದೇಕರ್ 1,000. ಬೇಬಿ ಮಾಣಿ ನಾಯಕ್ 1,000. ಅರ್ಚನಾ ರಾಜು ನಾಯ್ಕ್ 1,000. ಚಾಂದಿನಿ ವಿ ಹೊಸಕಟ್ಟ 1,000. ರೇಷ್ಮಾ ಶಿವಾನಂದ್ ಹರಿಕಾಂತ್ 1,000. ಗೀತಾ ಪಟಗಾರ್ ಅಂಗನವಾಡಿ ಶಿಕ್ಷಕರು 1,000. ಸವಿತಾ ವಿ ಹಳ್ಳೇರ್ 1,000. ದೇವಾಂಗಿನಿ ಎಸ್ ನಾಯ್ಕ್ ನಿವೃತ್ತ ಶಿಕ್ಷಕರು 1,000. ಶ್ಯಾಮಲಾ ವಿ ನಾಯ್ಕ್ 1,005. ದಯಾ ಮಾಸ್ತರ್ ಸ್ಮರಣಾತ್ರ ಸಣ್ಣಮ್ಮ ನಾಯ್ಕ್ 2,000. ರಮಾಮಣಿ ಪ್ರಭಾಕರ್ ನಾಯ್ಕ್ 2,000. ವಿಜಯ ಗೋವಿಂದರಾಯ್ ನಾಯ್ಕ್ 1,000. ಉದಯ್ ಬೋರ್ಕರ್ 1,000. ಜ್ಞಾನೇಶ್ವರ್ ದೇವರಬಾವಿ 1,000. ವಿಶ್ವನಾಥ್ ವೆಂಕಪ್ಪ ಹರಿಕಾಂತ್ರ 1,000. ಸುಧಾ ನಾಗರಾಜ್ ಅಗ್ನಾಶ್ನಿ PSI 2,000. ಮಹಾಬಲೇಶ್ವರ್ ಚಂದ್ರು 1,111. ನಾಗರತ್ನ ನಾಗರಾಜ್ ಹರಿಕಾಂತ್ 1,000. ಆನಂದು ನಾಗಪ್ಪ ಹರಿಕಾಂತ್ 1,000. ವಿಶ್ವನಾಥ್ ದಾಮೋದರ್ ಹರಿಕಾಂತ್ 1,000. ಮಂಜುನಾಥ್ ಶಿವ ಹರಿಕಾಂತ್ 1,000. ಶೇಖರ್ ಮಾದೇವ್ ಹರಿಕಾಂತ್ 1,000. ರವಿ ಹುಲಿಯಪ್ಪ ಹರಿಕಾಂತ್ 1,000. ಮಹೇಶ್ ನಾಯ್ಕ್ ಬಾಡ 1,000. ಸುಬ್ರಹ್ಮಣ್ಯ ಪಟಗಾರ್ 1,000. ದೀಪಾ ನಾಯಕ್ 1,000. ಮಂಜುನಾಥ್ ಬಿ ನಾಯ್ಕ್ 1,000. ದಾಮೋದರ್ ಹರಿಕಾಂತ್ ಬೆಟ್ಕೊಳಿ 1,000. ದಿನೇಶ್ ತಿಮ್ಮಪ್ಪ ಮೂಡಂಗಿ 1,000. ಆನಂದ್ ಶ್ರೀಧರ್ ಹರಿಕಾಂತ್ 1,000. ಲೋಹಾನ್ ನಾರಾಯಣ್ ಹರಿಕಾಂತ್ ಮಂಜುಗುಣಿ 1,000. MD ಬೋಟ್ ಡ್ರೈವರ್ ನುಶಿಕೋಟೆ 1,000. ಯೋಗೇಶ್ ನಾಗಪ್ ದಾರೇಶ್ವರ್ 1,000. ಶಿವರಾಜ್ ಗಣಪತಿ ಹರಿಕಾಂತ್ 1,000. ಕಿಶನ್ ಮಕ್ಕಿಗೆದ್ದೆ 1,000. ಅಭಿಷೇಕ್ ಪೂಜಾರಿ 1,000. ಪಾಂಡುರಂಗ್ ಪಿ ನಾಯ್ಕ್ 1,000. ದಿನೇಶ್ ಹಮ್ಮು ಹಳ್ಳೇರ್ 1,000. ಪ್ರಶಾಂತ್ ಜಟ್ಟಿ ಹರಿಕಾಂತ್ 1,000. ರೋಹಿತ್ ಮಂಜುನಾಥ್ ಹರಿಕಾಂತ್ 1,000. ಗಂಗಾಧರ್ ತಿಪ್ಪ ಹರಿಕಾಂತ್ ಮಸಾಕಲ್ 1,000. ಅನಸ್ಮಿತಾ ಸೀತಾರಾಮ್ ಹರಿಕಾಂತ್ ಕಿಮಾನಿ 1,000. ವಿನೋದ್ ರಾಮದಾಸ್ ಹರಿಕಾಂತ್ ಮುರುಡೇಶ್ವರ್ 1,000. ಹೊನ್ನಪ್ಪ ಚಂದ್ರು ಹರಿಕಾಂತ್ 1,000. ಸುಧಾಕರ್ ಹೊನ್ನಪ್ಪ ಹಳ್ಳೇರ್ ಮರ್ಬಾ 1,000. ಲಕ್ಷ್ಮಣ್ ಹೊಸಬಯ್ಯ ನಾಯ್ಕ್ 1,000. ನಾಗರಾಜ್ ನಾಯ್ಕ್ ಹಿತ್ಲಮಕ್ಕಿ 1,000. ನಾರಾಯಣ್ ಹಳ್ಳೇರ್ 1,000. ಸೌರಭ್ ನಾಯ್ಕ್ ಬರ್ಗಿ 1,000. ಶಂಕರ್ ಬೀರಾಗೌಡ 1,000. ಶೇಷು ಸುಕ್ರುಹಳ್ಳೇರ್ 1,100. ಗುರು ನಾಯ್ಕ್ 1,000. ರೂಪೇಶ್ ವಿನಾಯ್ಕ್ 1,000. ಮಂಜುನಾಥ್ ಲಕ್ಷ್ಮಣ್ ಹಳ್ಳೇರ್ 1,000. ಜಯಂತ್ ಗಣಪಯ್ಯ ನಾಯ್ಕ್ 1,000. ಉದಯ್ ಗಣಪಯ್ಯ ನಾಯ್ಕ್ 1,000. ಗಣಪತಿ ಪಟಗಾರ್ ಇತ್ಲಮಕ್ಕಿ 1,000. ಮಂಜುನಾಥ್ ಕುಮಟಾ ಫಾರೆಸ್ಟ್ 1,000. ಶೇಖರ್ ಜಟ್ಟಪ್ಪ ಹರಿಕಾಂತ್ 1,000. ವಿಷ್ಣು ಶುಕ್ರು ಹರಿಕಾಂತ್ 500. ನಾಗೇಶ್ ಸುಬ್ಬಯ್ಯ ಹರಿಕಾಂತ್ 500. ಶ್ರೇಯಾ ಪಾಂಡುರಂಗ್ ನಾಯ್ಕ್ 500. ಭವಾನಿ ಹರಿಕಾಂತ್ ಶಿರೂರು 500. ಗಣೇಶ್ ನಾಯ್ಕ್ 500. ಶಿವಾನಂದ್ ಸುಬ್ರಾಯ ಆಚಾರ್ಯ 500. ಕಾರ್ತಿಕ್ ಶಿವರಾಜ್ ನಾಯ್ಕ್ 500. ಜಗ್ಗು ಮಂಜಪ್ಪ ಹರಿಕಾಂತ್ 500. ದಿನೇಶ್ ನಾಯ್ಕ್ ಬರ್ಗಿ 500. ಶೇಖರ್ ನಾರಾಯಣ್ ಹರಿಕಾಂತ್ 500. ಕಮಲಾಕರ್ ಚಂದ್ರು ಹಳ್ಳೇರ್ 500. ರಮೇಶ್ ಹರಿಕಾಂತ್ರ ಮಾಸ್ತಿಕೊಪ್ಪ 500. ರಾಜು ರಾಮಚಂದ್ರ ಹರಿಕಾಂತ್ 500. ಮಂಜುನಾಥ್ ಶಂಕರ್ ಗೌಡ 500. ಸಾವಿತ್ರಿ ಉಮೇಶ್
ಹಳ್ಳೇರ್ 500. ಧನುಂಜಯ ಹೊನ್ನಪ್ಪ ಹಳ್ಳೇರ್ 500. ನಾಗಶ್ರೀ ಗೋವಿಂದರಾಯ್ ಬಾಂದೇಕರ್ 500. ಗಜಾನನ್ ತಿಮ್ಮಪ್ಪ ಹರಿಕಾಂತ್ರ 500. ಸಂತೋಷ್ ಹಮ್ಮು ಹರಿಕಾಂತ್ರ 500. ಶೇಖರ್ ವಿಷ್ಣು ಹಳ್ಳೇರ್ 500. ಮಣಿಕಂಠ ಹೊಸಬು ಹಳ್ಳೇರ್ 500. ಈಶ್ವರ್ ದಾನು ಹಳ್ಳೇರ್ 500. ಗೀತಾ ನಾಯ್ಕ್ ಬರ್ಗಿ 500. ಪ್ರದೀಪ್ ವಿ ನಾಯ್ಕ್ ಬರ್ಗಿ 500. ಆನಂದು ಕೆ ನಾಯ್ಕ್ ಬರ್ಗಿ 500. ರಾಮಚಂದ್ರ ವಿ ನಾಯ್ಕ್ ಮೊರ್ಬಾ 500. ಪ್ರೇಮಾನಂದ್ ನಾಯ್ಕ್ ಆಂದ್ಲೆ 500. ಬಲಿಯಾ ಮಾಸ್ತಿಗೌಡ ಉಪ್ಪಿನಪಟ್ಟಣ 500. ಮೋಹನ್ ನಾಯ್ಕ್ 500. ಸುನೀಲ್ ಗಣಪತಿ ನಾಯ್ಕ್ 500. ಪಾಂಡುರಂಗ ಶುಕ್ರು ಹಳ್ಳೇರ್ 500. ರಾಘವೇಂದ್ರ ಅನಂತ್ ಹಳ್ಳೇರ್ 500. ಅಕ್ಷಯ್ ನಾಯ್ಕ್ 500. ಬೊಮ್ಮಯ್ಯ ಶಿವಪ್ಪ ಹರಿಕಾಂತ್ 500. ನಾಗರಾಜ್ ಈಶು ಓಮು ಪಟಗಾರ್ 500. ಮಹೇಶ್ ಮಾಧು ಹಳ್ಳೇರ್ 500. ಅಭಿಷೇಕ್ ರಾಮ ಹಳ್ಳೇರ್ 500. ವಿನಾಯಕ್ ದಾನು ಹಳ್ಳೇರ್ 500. ಗಣೇಶ್ ನಾಗು ಹಳ್ಳೇರ್ 500. ಶಶಿಕಾಂತ್ ಗಣಪತಿ ಹರಿಕಾಂತ್ರ 500. ಸೋಮನಾಥ್ ಹರಿಕಾಂತ್ರ ಕೋಟೇಶ್ವರ್ ಗಾರ್ಮೆಂಟ್ಸ್ 500. ರವಿ ಶುಕ್ರು ಹರಿಕಾಂತ್ರ 500. ನಿತೇಶ್ ಗಣಪತಿ ಹರಿಕಾಂತ್ರ 500. ಸಚಿನ್ ವೆಂಕಟರಮಣ ಹರಿಕಾಂತ್ರ 500. ಸುನೀತಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸುಧಾ ಎನ್ ಅಗನಾಶ್ನಿ PSI ಮೊರ್ಬಾ, ಶ್ರೀಮತಿ ದೀಪಾ ಕಾಮತ್ ಶಿಕ್ಷಣ ಸಂಯೋಜಕರು ಕುಮಟಾ, ಶ್ರೀ ದಿನೇಶ್ ಪಂಡಿತ್ BRP ಕುಮಟಾ, ಶ್ರೀ ರೋಹಿದಾಸ್ ಎಸ್ ನಾಯ್ಕ್ CRP ಹೊಸನಗರ, ಶ್ರೀ ಕಮಲಾ ಎಂ ಹರಿಕಾಂತ್ರ ಉಪಾಧ್ಯಕ್ಷರು SDMC ಹೊಸನಗರ, ಶ್ರೀ ಬೊಮ್ಮಯ್ಯ ಕೆ ಹಳ್ಳೇರ್ ಕಾರ್ಯದರ್ಶಿಗಳು ವಜ್ರ ಮಹೋತ್ಸವ ಸಮಿತಿ ಮೊರ್ಬಾ, ಶ್ರೀ ಮುಕುಂದ್ ಎನ್ ಹಳ್ಳೇರ್ ಹಳೆ ವಿದ್ಯಾರ್ಥಿ ಸಂಘ ಹೊಸನಗರ, ಶ್ರೀಮತಿ ರಾಜಮ್ಮ ಎಸ್ ನಾಯ್ಕ್ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸನಗರ, ಶ್ರೀ ನಾರಾಯಣ್ ಜಿ ಪಟ್ಗಾರ್ ಮೊರ್ಬಾ ಉದ್ಯಮಿಗಳು ಮುಂಬೈ, ಶ್ರೀ ಹನುಮಂತ್ ಎನ್ ನಾಯ್ಕ್ ಗ್ರಾಮಸ್ಥರು ಮೊರ್ಬಾ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತದ ಉಪಾಧ್ಯಕ್ಷರಾಗಿರುವಂಥ ವೆಂಕಮ್ಮ ಹರಿಕಾಂತ್ರವರನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಹಾಗೆ ನಮ್ಮ ವಜ್ರ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಮಹೇಶ್ ನಾಯ್ಕರವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಹಾಗೆ ಶ್ರೀ ಬೊಮ್ಮಯ್ಯ ಎನ್ ನಾಯ್ಕ್ ಗ್ರಾಮಸ್ಥರು ಮೊರ್ಬಾ, ಶ್ರೀ ಹೊನ್ನಪ್ಪ ಬಾನು ಹಳ್ಳೇರ್ ಗ್ರಾಮಸ್ಥರು ಮೊರ್ಬಾ, ಶ್ರೀ ಜೀವಾನಂದ ಪಟಗಾರ್ ಸಾಂಪ್ರದಾಯಿಕ ನಾಟ್ಯ ವೈದ್ಯರು ಮೊರ್ಬಾ, ಶ್ರೀ ಈಶ್ವರ್ ಚಂದ್ರು ಹರಿಕಾಂತ್ ಗ್ರಾಮಸ್ಥರು ಮೊರ್ಬಾ, ಶ್ರೀ ಅನಂತ್ ಪಿ ಹಳ್ಳೇರ್ ಡಾಕ್ಟರ್ BR ಅಂಬೇಡ್ಕರ್ ಸಂಘ ಮೊರ್ಬಾ, ಹಾಗೆ ಶ್ರೀ ಸೀತಾರಾಮ್ ಎನ್ ನಾಯ್ಕ್ ಸಂಘಟನಾ ಕಾರ್ಯದರ್ಶಿ ಹಳೆ ವಿದ್ಯಾರ್ಥಿ ಸಂಘ ಹೊಸನಗರ ಎಲ್ಲರನ್ನೂ ಆತ್ಮೀಯವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾಧೀಶಾಯ ಗುಣಾಧೀಶಾಯ ಗುಣಪ್ರವೇಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಗಾನಚತುರಾಯ ಗಾನಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕಮನಸೇ ಗುರುಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರುವಿಕ್ರಮಾಯ ಗಯ್ಯಪ್ರವರಾಯ ಗುರುವೇ ಗುಣಗುರವೇ ಗುರುದೈತ್ಯಕಲಾಕ್ಷೇತ್ರೇ ಗುರುಧರ್ಮ ಸದಾಯ ಧ್ಯಾಯ ಗುರುಪುತ್ರ ಪರಿತ್ರಾತ್ರೆ ಗುರುಪಾಖಂಡ ಖಂಡಕಾಯ ಗೀತಸಾರಾಯ ಗೀತತತ್ವಾಯ ಗೀತಗೋತ್ರಾಯ ಧೀಮಹಿ ಗೂಢಗುಲ್ಫಾಯ ಗಂಧಮತ್ತಾಯ ಗೋಜಯಪ್ರದಾಯ ಧೀಮಹಿ ಗುಣಾಧೀಶಾಯ ಗುಣಾಧೀಶಾಯ ಗುಣಪ್ರವೇಷ್ಟಾಯ
ರಸವಿರು ಇಂದು ಸಂತಸಕ್ಕೆ ಕಾರಣ. ಸ್ವಾಗತಿಸಬೇಕಾಗಿ ವಜ್ರ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮೀಧರ್ ಮೊರ್ಬಾ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇವತ್ತಿನ ಈ ವಜ್ರ ಮಹೋತ್ಸವ ಕಾರ್ಯಕ್ರಮದ 2ನೇ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗಣ್ಯರನ್ನು ಸ್ವಾಗತಿಸುತ್ತಾ ಮೊದಲನೇದಾಗಿ ಅಧ್ಯಕ್ಷತೆ ವಹಿಸಿದಂಥ ವಿಕ್ರಮ್ ಎಚ್ ಹಳ್ಳೇರ್ ಅವರಿಗೆ ನಾವು ಸ್ವಾಗತವನ್ನು ಕೋರುತ್ತಿದ್ದೇವೆ. ವಜ್ರ ಮಹೋತ್ಸವ ಮತ್ತು ಹಳೆ ವಿದ್ಯಾರ್ಥಿ ಸಂಘ ಮತ್ತು SDM ಸಂಘದವರಿಂದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇವರಿಗೆ ಶಶಾಂಕ್ ಹಳ್ಳೇರ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ ಮೆಂಬರಾದ ಮತ್ತು ವಜ್ರ ಸಮಿತಿ ಅಧ್ಯಕ್ಷರಾದ ಮಹೇಶ್ ಎನ್ ನಾಯ್ಕ್ ಅವರಿಗೂ ಮತ್ತು ನಮ್ಮ ವಜ್ರ ಮಹೋತ್ಸವ ಸಮಿತಿ ಹಳೆ ವಿದ್ಯಾರ್ಥಿ ಸಂಘ ಮತ್ತು STMC ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇವರಿಗೆ ದೀವಿತ್ ಇವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶಿಕ್ಷಣ ಸಂಯೋಜಕರು ಕುಮಟಾ ಶ್ರೀಮತಿ ದೀಪಾ ಕಾಮತ್ ಅವರಿಗೂ ನಮ್ಮ ವಜ್ರ ಮಹೋತ್ಸವ ಸಮಿತಿ ಹಾಗೂ STMC ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇವರಿಗೆ ಕುಮಾರ್ ಧನುಷ್ ಇವನು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ BRP ಕುಮಟಾ ದಿನೇಶ್ ಪಂಡಿತ್ ಅವರಿಗೂ ವಜ್ರ ಮಹೋತ್ಸವ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘ STMC ಸಂಘ ವತಿಯಿಂದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈಗ ಇವರಿಗೆ ಧೀರಜ್ ಇವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕು. ಹಾಗೆ ಅದೇ ರೀತಿ CRP ಅಂಬೇಡ್ಕರ್ ಸಂಘದ ಮುಖ್ಯಸ್ಥರಾದ ಅನಂತ್ ಹಳ್ಳೇರ್ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ರೋಹಿದಾಸ್ ಎಸ್ ನಾಯ್ಕ್ CRP ಕುಮಟಾ ಇವರಿಗೆ ವಜ್ರ ಮಹೋತ್ಸವ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘ STMC ಸಂಘದ ವತಿಯಿಂದ ಶುಭ ಕೋರುತ್ತಿದ್ದೇವೆ. ಇವರಿಗೆ ಕುಮಾರ್ ಗಣೇಶ್ ಇವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕು. ಅದೇ ರೀತಿ ಮುಕುಂದ ಎನ್ ಹಳ್ಳೇರ್ ಉಪಾಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಇವರಿಗೆ ವಜ್ರ ಮಹೋತ್ಸವ STMC ಹಾಗೂ ಹಳೆ ವಿದ್ಯಾರ್ಥಿ ಸಂಘದಿಂದ ಶುಭ ಕೋರುತ್ತಿದ್ದೇವೆ. ಇವರಿಗೆ ಕುಮಾರ್ ರೋಹನ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಅದೇ ರೀತಿ ಸೀತಾರಾಮ್ ಎಂ ನಾಯಕ್ ಸಂಘಟಕರು ಕಾರ್ಯದರ್ಶಿ ಹಳೆ ವಿದ್ಯಾರ್ಥಿ ಸಂಘ ಹೊಸನಗರ ಇವರಿಗೆ STMC ಹಳೆ ವಿದ್ಯಾರ್ಥಿ ಸಂಘ ಹಾಗೂ ವಜ್ರ ಮಹೋತ್ಸವ ಸಂಘದ ವತಿಯಿಂದ ಶುಭ ಕೋರುತ್ತಿದ್ದೇವೆ. ಇವರಿಗೆ ಕುಮಾರ್ ಸೌರಭ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ನಮ್ಮ ಸಮಾರೋಪ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಿದ್ದೇವೆ. ಅತಿಥಿಗಳ ಸ್ವಾಗತವನ್ನು ಮಾಡಿ ಸರ್ವರನ್ನು ಸ್ವಾಗತ. ಅದೇ ರೀತಿ ನಮ್ಮ ಅಂಬೇಡ್ಕರ್ ಸಮಾಜದ ಅಧ್ಯಕ್ಷರಾದ ಅನಂತ್ P ಹಳ್ಳೇರ್ ಅವರಿಗೂ ವಜ್ರ ಮಹೋತ್ಸವ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘ STMC ಸಂಘದ ವತಿಯಿಂದ ಶುಭ ಕೋರುತ್ತಿದ್ದೇವೆ. ಅದೇ ರೀತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ವೆಂಕಮ್ಮ ಹರಿಕಾಂತ್ ಅವರಿಗೂ ನಮ್ಮ STMC ವಜ್ರ ಮಹೋತ್ಸವ ಸಮಿತಿ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಶುಭ ಕೋರುತ್ತಿದ್ದೇವೆ. ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಗೆಲುವನ್ನು ಸಂಭ್ರಮಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡುವ ಸಮಯ. ಬಹುಮಾನದ ಯಾದಿಯನ್ನು ಶ್ರೀಮತಿ ನಾಗರತ್ನ ಪಟಗಾರ್ ಇವರು ವಾಚಿಸಲಿದ್ದಾರೆ. ಬಹುಮಾನ ಯಾದಿ: ಅಂಗನವಾಡಿ ವಿದ್ಯಾರ್ಥಿಗಳ ಕಪ್ಪೆ ಜಿಗಿತ ಸ್ಪರ್ಧೆ. ಪ್ರಥಮ ನಿಖಿಲ್ ಕೆ ಹಳ್ಳೇರ್.
ಪುಷ್ಪನಾ? ಹಾಂ. ಬಹುಮಾನ ವಿತರಣೆಯನ್ನು ಪ್ರಾರಂಭದಲ್ಲಿ ನಮ್ಮ ವಜ್ರ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಮಹೇಶ್ ನಾಯ್ಕ ಅವರು ಬಹುಮಾನವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಥಮ ನಿಖಿಲ್ ಕೆ ಹಳ್ಳೇರ್, ದ್ವಿತೀಯ ತನ್ವೇಶ್ ಎಸ್ ಹರಿಕಾಂತ್, ದ್ವಿತೀಯ ತನ್ವೇಶ್ ಎಸ್ ಹರಿಕಾಂತ್, ತನ್ವೇಶ್, ತೃತೀಯ ಚಿನ್ಮಯ್ ಎಂ ಹಳ್ಳೇರ್, ತನ್ವೇಶ್ ಬೇಗ ಬಾ ಬೇಗ. ಮೂರನೇ ಯಾರು? ತೃತೀಯ ಚಿನ್ಮಯ್ ಎಂ ಹಳ್ಳೇರ್, ಚಿನ್ಮಯ್ ಬರಲಿಲ್ಲ ಅಂತ ಅಲ್ಲೋ ಬಾ. ಬರಲಿಲ್ಲ. ಹಾಂ ಹೇಳ್ಬಿಡಿ. ಓಕೆ, ಮುಂದೆ ನೆಕ್ಸ್ಟ್ ಹೇಳಿ ಯಾರ್ಯಾರು ಅಂತ. ಮನ್ವಿತಾ. ಅಂಗನವಾಡಿ ವಿದ್ಯಾರ್ಥಿನಿಯರ ಕಪ್ಪೆ ಜಿಗಿತ ಸ್ಪರ್ಧೆ ಪ್ರಥಮ ಮಾನ್ವಿತಾ ಡಿ ಹಳ್ಳೇರ್, ದ್ವಿತೀಯ ಮೈತ್ರಿ ಎಂ ಹರಿಕಾಂತ್, ತೃತೀಯ ನಾಗಲಕ್ಷ್ಮಿ ಎಂ ಹಳ್ಳೇರ್. ವಿದ್ಯಾರ್ಥಿಗಳು ಆಟೋಟ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ಆದರೆ ಪ್ರೇಕ್ಷಕರ ಕಡೆಯಿಂದ ಚಪ್ಪಾಳೆಗಳೇ ಕೇಳಿಸ್ತಾ ಇಲ್ಲ. ಬರ್ಲಿ ಜೋರಾದ ಚಪ್ಪಾಳೆ. ನಿಮ್ಮ ಚಪ್ಪಾಳೆಯ ಮೂಲಕ ಅವರನ್ನ ಪ್ರೋತ್ಸಾಹಿಸಬೇಕು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂಥ ವೆಂಕಮ್ಮ ಹರಿಕಂತ್ರವರು ಈ ಪ್ರಶಸ್ತಿಯನ್ನು ನೀಡಬೇಕಾಗಿ ವಿನಂತಿ. ಪ್ರಥಮ ಮಾನ್ವಿತಾ ಡಿ ಹಳ್ಳೇರ್, ದ್ವಿತೀಯ ಮೈತ್ರಿ ಎಂ ಹರಿಕಾಂತ್, ತೃತೀಯ ನಾಗಲಕ್ಷ್ಮಿ ಎಂ ಹಳ್ಳೇರ್. ಕನ್ನಡ ಉಕ್ತಲೇಖನ ಸ್ಪರ್ಧೆಯಲ್ಲಿ ಕಿರಿಯರ ವಿಭಾಗ ಪ್ರಥಮ ನಿತ್ಯ ಎಂ ಹಳ್ಳೇರ್, ದ್ವಿತೀಯ ಮೇಘನಾ ಕೆ ಹಳ್ಳೇರ್, ತೃತೀಯ ವಿನೀಶ್ ಆರ್ ಹರಿಕಾಂತ್. ಅವರು ಬಹುಮಾನ ವಿತರಣೆ ಮಾಡಬೇಕಂತ. ಇವರಿಗೆ ನಮ್ಮ SDMC ಅಧ್ಯಕ್ಷರಾದ ವಿಕ್ರಮ್ ಹಳ್ಳೇರ್ ಅವರು ಬಹುಮಾನವನ್ನು ವಿತರಣೆ ಮಾಡಬೇಕಾಗಿ ವಿನಂತಿ. ಜೀವಾನಂದ್ ಪಟಗರ್, ಸಾಂಪ್ರದಾಯಿಕ ನಾಟಿ ವೈದ್ಯರು, ಇವರು ವೇದಿಕೆಗೆ ಬಂದು ವೇದಿಕೆಯನ್ನು ಅಲಂಕರಿಸಬೇಕು. ಭಕ್ತಿಗಾಗಿ ವಿನಂತಿ. ಪ್ರೇಕ್ಷಕರ ಪ್ರೋತ್ಸಾಹವೇ ಮಕ್ಕಳಿಗೆ ದೊಡ್ಡ ಪ್ರಶಸ್ತಿ. ಆದರೆ ಚಪ್ಪಾಳೆಗಳ
ಚಿತ್ರಕಲಾ ಸ್ಪರ್ಧೆ ಕಿರಿಯರ ವಿಭಾಗ ಪ್ರಥಮ ನಾಗರಾಜ್ ಜಿ ಹಳ್ಳೇರ್, ದ್ವಿತೀಯ ಪ್ರೇಕ್ಷಾ ಎಂ ಹರಿಕಾಂತ್, ತೃತೀಯ ಜೀವನ್ ಎನ್ ಹರಿಕಾಂತ್. ಇವರಿಗೆ ರೋಹಿದಾಸ್ ಎಸ್ ನಾಯಕ್, CRC ಕುಮಟಾ ಇವರು ಬಹುಮಾನ ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಿನೇಶ್ ಪಂಡಿತ್ ಆಯ್ತಾ? ಇಲ್ಲ, ನೆಕ್ಸ್ಟ್ ದಿನೇಶ್ ಪಂಡಿತ್ ಇಂಗ್ಲಿಷ್ ಕಾಪಿ ರೈಟಿಂಗ್ ಸ್ಪರ್ಧೆ ಪ್ರಥಮ ತೇಜಸ್ ಎಸ್ ಹರಿಕಾಂತ್, ದ್ವಿತೀಯ ಬಿಂದು ಎಂ ಹಳ್ಳೇರ್, ತೃತೀಯ ಪ್ರತೀಕ್ಷಾ ಎಂ ಹರಿಕಾಂತ್. ಇವರಿಗೆ ದಿನೇಶ್ ಪಂಡಿತ್ BRC ಕುಮಟಾ ಇವರು ಬಹುಮಾನ ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಚಿತ್ರಕಲಾ ಸ್ಪರ್ಧೆ ಕಿರಿಯರ ವಿಭಾಗ ಪ್ರಥಮ ರಜತ್ ಎಂ ಹಳ್ಳೇರ್, ದ್ವಿತೀಯ ವಿಕಾಸ್ ಆರ್ ಹರಿಕಾಂತ್, ತೃತೀಯ ತನುಶ್ರೀ ಎಲ್ ಹರಿಕಾಂತ್. ಯಾರು ಸರ್? ಇವರಿಗೆ ಜೀವಾನಂದ್ ಪಡ್ಗಾರ್ ಇವರು ಬಹುಮಾನ ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಭಾವಗೀತೆ ಸ್ಪರ್ಧೆ ಹಿರಿಯರ ವಿಭಾಗ ಪ್ರಥಮ ಶ್ರಾವ್ಯ ಬಿ ಹರಿಕಾಂತ್, ದ್ವಿತೀಯ ಸಂದೀಪ್ ಆರ್ ಹಳ್ಳೇರ್, ತೃತೀಯ ಗೌತಮಿ ಎನ್ ಹರಿಕಾಂತ್. ಇವರಿಗೆ ಶ್ರೀಮತಿ ಕಮಲಾ ಎಂ ಹರಿಕಾಂತ್ ಇವರು ಬಹುಮಾನ ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಚಿತ್ರಕಲಾ ಸ್ಪರ್ಧೆ ಹಿರಿಯರ ವಿಭಾಗ ಪ್ರಥಮ ಗಣೇಶ್ ಎಂ ಗೌಡ, ದ್ವಿತೀಯ ರೋಹನ್ ಎಂ ಹರಿಕಾಂತ್, ತೃತೀಯ ಸೃಜನ್ ಎಸ್ ಹರಿಕಾಂತ್. ಇವರಿಗೆ ಇವರಿಗೆ ಅನಂತ್ ಪಿ ಹಳ್ಳೇರ್ ಅವರು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ವಿದ್ಯಾರ್ಥಿಗಳಿಗೆ ಹಾಗೂ ನಿರ್ವಹಣೆಯನ್ನು ಮಾಡಿದಂಥ ಶಿಕ್ಷಕರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ, ಈಗ ಸಮಯದ ಅಭಾವ ಇರುವುದರಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಮಕ್ಕಳಿಗೆ ಹಾಗೂ ವಿಜೇತರಾದಂಥ ಮಕ್ಕಳಿಗೆ ಎಲ್ಲರಿಗೂ ಕೂಡ ವೇದಿಕೆ ಕರೆದು ಸಾಮೂಹಿಕವಾಗಿ ಬಹುಮಾನ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ತಮಗೆ ಕ್ರೀಡಾಕೂಟದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಬಂದಂಥ ವಿದ್ಯಾರ್ಥಿಗಳು ಯಾರಂತೇಳಿ ಗೊತ್ತಿದೆ. ಹೇಗೆ ವೇದಿಕೆ ಬಂದು ಸಾಲ್ ಮಾಡಿ ನಿಲ್ಲಬೇಕನ್ನುವಂಥದ್ದು ಕೂಡ ನಾವು ಹೇಳಿದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ವೇದಿಕೆ ಬಂದು ಅದೇ ಪ್ರಕಾರ ನಿಲ್ಲಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸೂಜಿ ದಾರ ಪೋಣಿಸುವ ಸ್ಪರ್ಧೆಯಲ್ಲಿ ಪ್ರಥಮ ನಿತ್ಯ ಪಿ ಹಳ್ಳೇರ್, ದ್ವಿತೀಯ ಮೇಘನಾ ಕೆ ಹಳ್ಳೇರ್, ತೃತೀಯ ಸಂಜನಾ ವಿ ಹರಿಕಾಂತ್ರು ವೇದಿಕೆಗೆ ಬರಬೇಕು. ಅದೇ ರೀತಿ ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ ತನುಶ್ರೀ ಎಲ್ ಹರಿಕಾಂತ್ರ, ದ್ವಿತೀಯ ನಾಗರಾಜ್ ವಿ ಹಳ್ಳೇರ್, ತೃತೀಯ ಧನುಷ್ ಎಂ ಹಳ್ಳೇರ್ ಇವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ಕಿರಿಯರ ವಿಭಾಗ 100 ಮೀಟರ್ ಸ್ಪರ್ಧೆ ಪ್ರಥಮ ಸಂದೀಪ್ ಆರ್ ಹಳ್ಳೇರ್, ದ್ವಿತೀಯ ಸೌರಭ್ ಯು ಹರಿಕಾಂತ್ರ, ತೃತೀಯ ದೀವಿತ್ ಪಿ ಹಳ್ಳೇರ್. ನಾವು ಹೇಳಿದ ರೀತಿಯಲ್ಲಿ ನೀವು ಸಾಲಾಗಿ ನಿಲ್ಲಬೇಕು. ಹೆಣ್ಣು ಮಕ್ಕಳ 100 ಮೀಟರ್ ಓಟದಲ್ಲಿ ಪ್ರಥಮ ಪ್ರಿಯಾ ಆರ್ ನಾಯ್ಕ್, ದ್ವಿತೀಯ ಸಾನ್ವಿ ಜೆ ಹರಿಕಾಂತ್ರ, ತೃತೀಯ ಶಮಿಕಾ ಯು ಹರಿಕಾಂತ್ರ. ಗಂಡು ಮಕ್ಕಳ 200 ಮೀಟರ್ ಓಟದಲ್ಲಿ ಪ್ರಥಮ ಸೌರಭ್ ಯು ಹರಿಕಾಂತ್, ದ್ವಿತೀಯ ದಿವಿತ್ ಪಿ ಹರಿಕಾಂತ್ರ, ತೃತೀಯ ಧನುಷ್ ಎಂ ಹಳ್ಳೇರ್. ಹೆಣ್ಣು ಮಕ್ಕಳ 200 ಮೀಟರ್ ಓಟದಲ್ಲಿ ಪ್ರಥಮ ಪ್ರಿಯಾ ಆರ್ ನಾಯ್ಕ್, ದ್ವಿತೀಯ ಶಮಿಕಾ ಯು ಹರಿಕಾಂತ್ರ, ತೃತೀಯ ಸಂಧ್ಯಾ ವಿ ಹಳ್ಳೇರ್. ಹಾಗೆ ಗಂಡು ಮಕ್ಕಳ ಚಕ್ರ ಎಸೆತದಲ್ಲಿ ಪ್ರಥಮ ಧೀರಜ್ ಆರ್ ಹರಿಕಾಂತ್ರ, ದ್ವಿತೀಯ ಗಣೇಶ್ ಎಂ ಗೌಡ, ತೃತೀಯ ರೋಹನ್ ಎಂ ಹರಿಕಾಂತ್ರ. ಹೆಣ್ಣು ಮಕ್ಕಳ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ಪ್ರಥಮ ಗೌತಮಿ ಎ ಹರಿಕಾಂತ್ರ, ದ್ವಿತೀಯ ಸಂಧ್ಯಾ ವಿ ಹಳ್ಳೇರ್, ತೃತೀಯ ಶಮಿಕಾ ಯು ಹರಿಕಾಂತ್ರ. ಹಾಗೆ ಗಂಡು ಮಕ್ಕಳ ಗುಂಡು ಎಸೆತ ಸ್ಪರ್ಧೆಯಲ್ಲಿ ಪ್ರಥಮ ಸೃಜನ್ ಎಸ್ ಹರಿಕಾಂತ್ರ, ದ್ವಿತೀಯ ರೋಹನ್ ಎಂ ಹರಿಕಾಂತ್ರ, ತೃತೀಯ ಗಣೇಶ್ ಎಂ ಗೌಡ. ಹೆಣ್ಣು ಮಕ್ಕಳ ಗುಂಡು ಎಸೆತ ಸ್ಪರ್ಧೆ ಪ್ರಥಮ ಸಂಧ್ಯಾ ವಿ ಹಳ್ಳೇರ್, ದ್ವಿತೀಯ ಮಲ್ಲಿಕಾ ಆರ್ ಹಳ್ಳೇರ್, ತೃತೀಯ ಶ್ರಾವ್ಯ ಬಿ ಹರಿಕಾಂತ್ರ. ಗಂಡು ಮಕ್ಕಳ ರಿಲೇ ಸ್ಪರ್ಧೆಯಲ್ಲಿ ಪ್ರಥಮ ಸೌರಭ್ ಸಂಗಡಿಗರು, ದ್ವಿತೀಯ ಪ್ರವೀಣ್ ಸಂಗಡಿಗರು. ಹೆಣ್ಣು ಮಕ್ಕಳ ರಿಲೇ ಸ್ಪರ್ಧೆಯಲ್ಲಿ ಪ್ರಥಮ ಶ್ರಾವ್ಯ ಸಂಗಡಿಗರು ಹಾಗೂ ದ್ವಿತೀಯ ಗೌತಮಿ ಸಂಗಡಿಗರು. ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ನಿಂತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಮುಂದೆ ಬಂದು ಮಕ್ಕಳಿಗೆ ಬಹುಮಾನ ಕೊಡುವಂಥ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ, ವೇದಿಕೆಯಲ್ಲಿದ್ದಂಥ ಎಲ್ಲ ಅತಿಥಿ ಅಭ್ಯಾಗತರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ಪ್ರಶಸ್ತಿಯನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಂದೆ ಮಕ್ಕಳೇ. ಸ್ಮೈಲ್ ನೆಗಡಿ. ಈ ಒಂದು ಬಹುಮಾನವನ್ನು ಹಾಗೂ ಸ್ಮರಣಿಕೆಯನ್ನು ಸ್ವೀಕರಿಸಿ ಸೌರಭ್ ಉದಯ್ ಹರಿಕಾಂತ್ರ
ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಬಹುಮಾನವನ್ನು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ STMC ಅಧ್ಯಕ್ಷರು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳ ವೀರಾಗ್ರಣಿ ಸಂಧ್ಯಾ ವಿ ಹಳ್ಳೇರ್ ಹೆಣ್ಣು ಮಕ್ಕಳ ವೀರಾಗ್ರಣಿ ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸಬೇಕು. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಕೂಡ ವೀರಾಗ್ರಣಿಯನ್ನು ಪಡೆಯುತ್ತಾಳೆ, ಪ್ರಿಯಾ ರಾಜು ನಾಯ್ಕ್ ಇಬ್ಬರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಈ ಪ್ರಶಸ್ತಿಯನ್ನು ನಮ್ಮ CRPಗಳಾಗಿರುವಂಥ ರೋಹಿದಾಸ್ ನಾಯ್ಕ್ ಸರ್ ಅವರು ಹಾಗೂ ಮಹೇಶ್ ನಾಯ್ಕರವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಂದೆ ಕೂಡ ಇವರು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಶಾಲೆಗೆ ಊರಿಗೆ ಕೀರ್ತಿಯನ್ನು ತರುವಂತಾಗಲಿ ಅಂತೇಳಿ ಅವರಿಗೆ ಶುಭ ಹಾರೈಸ್ತಾ ಇದ್ದೇವೆ. ನಮ್ಮ ವಜ್ರ ಮಹೋತ್ಸವ ಕಮಿಟಿ SDMC ಹಾಗೂ ಊರ ನಾಗರಿಕರ ಪರವಾಗಿ ಅವರಿಗೆ ಶುಭಾಶಯಗಳನ್ನು. ಬಹುಮಾನದ ಯಾದಿಯನ್ನು ವಾಚಿಸಿದಂಥ ನಾಗರತ್ನ ಪಟಗಾರ್ ಹಾಗೂ ವಿನಾಯಕ್ ಪಟಗಾರ್ ಸರ್ ಇವರಿಗೆ ಧನ್ಯವಾದಗಳು. ಹಾಗೆ ಬಹುಮಾನವನ್ನು ನೀಡಿದಂತಹ ಅತಿಥಿ ಗಣ್ಯರಿಗೂ ಕೂಡ ಧನ್ಯವಾದಗಳು. ಯಶಸ್ವಿಯಾಗಿ ನಡೆಯಬೇಕಾದ್ರೆ ನಮಗೆ ಒಂದು ಸಂಘಟನೆಯ ಬಲ ಬೇಕು. ಇಲ್ಲಿ ಅಂಬೇಡ್ಕರ್ ಸಂಘ ಮೊರ್ಬಾ ಇವರು ನಮಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ತನು ಮನ ಧನ ಸಹಕಾರದಲ್ಲಿ ತನು ಬಹಳ ಮುಖ್ಯ. ಅದಿದ್ದಾಗ ಮಾತ್ರ ನಾವು ಕಾರ್ಯಕ್ರಮದಲ್ಲಿ ನಾವು ಧನವನ್ನು ಎಲ್ಲರೂ ಕೂಡ ಕೊಡ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಎಲೆಮರೆ ಕಾಯಿಗಳಾಗಿ ಇಲ್ಲಿ ಒಂದು ಸಂಘಟನೆ ಬಹಳ ಉತ್ತಮವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದೆ. ಆ ಒಂದು ಸಹಕಾರದ ಸವಿನೆನಪಿಗಾಗಿ ಅದರ ಸಂಘದ ಮುಖ್ಯಸ್ಥರಾಗಿರುವಂಥ ಅನಂತ್ ಪಿ ಹಳ್ಳಿಯವರಿಗೆ ನಾವು ವೇದಿಕೆಯಲ್ಲಿರುವಂಥ ಎಲ್ಲರೂ ಕೂಡ ಗೌರವಯುತವಾಗಿ ಸನ್ಮಾನಿಸ್ತಾ ಇದ್ದೇವೆ. ಪ್ರಕಾರವಾಗಿ ನಮ್ಮ ಶಿಕ್ಷಣ ಸಂಯೋಜಕರಾಗಿರುವಂಥ ದೀಪಾ ಕಾಮತ್ರವರನ್ನು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ದಿನೇಶ್ ಪಂಡಿತ್ ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಈ ಒಂದು ಸನ್ಮಾನಕ್ಕೆ ನಾನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ CRPಗಳು ಯಾವುದೇ ಸಂದರ್ಭದಲ್ಲಿ ಆದರೂ ಕೂಡ ನಮ್ಮ ಶಾಲೆಯ ಪಕ್ಕದ ಕಟ್ಟಡದಲ್ಲೇ ಇರುವಂಥವರು ಕೂಡಲೇ ನಮಗೆ ಯಾವುದು ಮಾಹಿತಿ ಇದ್ರೂ ಕೂಡ ತಕ್ಷಣ ನೀಡ್ತಾರೆ. ನಮ್ಮ ರೋಹಿದಾಸ್ ನಾಯ್ಕ್ ಸರ್ ಅವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಕರೀತಾ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಅವರಿಗೆ ಗೌರವಯುತವಾಗಿ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಯಾವತ್ತೂ ಕೂಡ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಅಂತ ನಮ್ಮ ಇಲಾಖೆಯ ಮಾರ್ಗದರ್ಶನಗಳು ನಮಗೆ ಸಕಾಲದಲ್ಲಿ ಸರಿಯಾದ ಸಂದರ್ಭದಲ್ಲಿ ಸಿಕ್ಕಿದಾಗ ಮಾತ್ರ ನಮ್ಮ ಒಂದು ಶಾಲೆ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ತಲುಪಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ನಮ್ಮ ಇಲಾಖೆಯ ಯಾವುದೇ ಮಾಹಿತಿಯನ್ನಾದರೂ ಕೂಡ ನಮಗೆ ನೀಡ್ತಾ ಬಂದಂಥ ನಮ್ಮ 3 ಶಿಕ್ಷಣ ಸಂಯೋಜಕರನ್ನು BRPಯನ್ನು ಹಾಗೂ CRPಯನ್ನು ನಾವು ಈಗ ಗೌರವಪೂರ್ವಕವಾಗಿ ಎಲ್ಲ ನಮ್ಮ ವೇದಿಕೆಯಲ್ಲಿರುವಂಥ ಅತಿಥಿ ಅಭ್ಯಾಗತರು ಗೌರವಿಸಿ ಸನ್ಮಾನಿಸ್ತಾ ಇದ್ದಾರೆ. ಅವರನ್ನು ಚಪ್ಪಾಳೆ ಮೂಲಕ ನಮ್ಮ ಎಲ್ಲ ಗ್ರಾಮಸ್ಥರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ.
ರೀತಿ ಶ್ರೀಮತಿ ಕಲ್ಪನಾ ಬಿ ಬಾಸುಗೌಡ್ ಸಹ ಶಿಕ್ಷಕರು ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳ್ಕೊತಿದ್ದೇನೆ. ಅದೇ ರೀತಿ ಶ್ರೀ ವಿನಾಯಕ್ ಪಟಗಾರ್ ಸಹ ಶಿಕ್ಷಕರು ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳ್ಕೊತಿದ್ದೇನೆ. ಅದೇ ರೀತಿ ಈ ಒಂದು ಶಾಲೆಯಲ್ಲಿ ಪ್ರಸ್ತುತ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂಥ ರೇಷ್ಮಾ ಹರಿಕಾಂತ್ ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ಶಿಕ್ಷಕರಾದಂಥ ಚಾಂದಿನಿ ಹೊಸಕಟ್ಟ ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ಶಿಕ್ಷಕರಾದಂಥ ನಾಗರತ್ನ ಪಿ ಪಟಗಾರ್ ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಕಿರು ಕಾಣಿಕೆಗಳ ಮೂಲಕ ಗೌರವಿಸುತ್ತಾ ಇದ್ದೇವೆ. ಈ ಶಾಲೆಯ ಮುಖ್ಯಾಧ್ಯಾಪಕರಾಗಿರುವ ರಾಜಮ್ಮ ನಾಯಕರು ಹಾಗೂ ಈ ಶಾಲೆಯ ಸಹಶಿಕ್ಷಕರಾಗಿರುವ ಈ ಶಾಲೆಯ ಸರ್ವ ಕೆಲಸಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ವಿನಾಯಕ್ ಪಟಗಾರ್ ಹಾಗೂ ಅತಿಥಿ ಶಿಕ್ಷಕರಾದಂತಹ ರೇಷ್ಮಾ ಹರಿಕಾಂತ್ ಹಾಗೂ ಜ್ಞಾನದೀಪ ಶಿಕ್ಷಕರಾದಂತಹ ಚಾಂದಿನಿ ಹೊಸಕಟ್ಟ ಹಾಗೂ ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಶಿಕ್ಷಕರಾದಂತಹ ನಾಗರತ್ನ ಪಟಗಾರ್ ಇವರಿಗೂ ಕೂಡ ಇವತ್ತು ಗುರು ವಂದನೆ ಮೂಲಕ ಅಭಿನಂದಿಸುವಂತಹ ಕಾರ್ಯಕ್ರಮ ಈಗ ನಡೀತಾ ಸನ್ಮಾನಿತರನ್ನು ಗೌರವಿಸಬೇಕಾಗಿ ಕೇಳ್ಕೊತಿದ್ದೇನೆ. DJ Gaffy.
ನಾವಿವತ್ತು ಇಟ್ಕೊಂಡಿದ್ದೇವೆ. ನಿನ್ನೆ ದಿವಸ ಈ ಸನ್ಮಾನವನ್ನು ನಾವು ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ವಿ. ಆದರೆ ಅದನ್ನು ವಿಶೇಷವಾಗಿ ಸನ್ಮಾನ ಅಂತ ತಿಳಿದು ಮಾಡುವ ಅಂಥೇಳಿ ನಾವು ಇವತ್ತು ಯೋಚನೆ ಮಾಡಿ ನಾನು ಇವತ್ತು ಇಟ್ಕೊಂಡ ಪ್ರಕಾರ ನನಗೆ ಇವತ್ತು ಬಿ ಅವರು ಮಧ್ಯಾಹ್ನ 3 ಗಂಟೆಗೆ ಫೋನ್ ಮಾಡಿದರು. ಸರ್ ಎಲ್ಲ ಚೆನ್ನಾಗಾಯಿತು ಕಾರ್ಯಕ್ರಮದಲ್ಲಿ, ಅದು ನನಗೊಂದು ಸ್ವಲ್ಪ ಬೇಜಾರಾಯಿತು. ಏನಕ್ಕೆ ಅಂದರೆ ನಿಮ್ಮ ಅಧ್ಯಕ್ಷರಿಗೆ ನೀವು ಸನ್ಮಾನ ಮಾಡಲಿಲ್ಲಲ್ಲ ಅಂಥೇಳಿ ವಿಶೇಷವಾಗಿ ಫೋನ್ ಮಾಡಿದರು ಮಧ್ಯಾಹ್ನ 3:15. ಇಲ್ಲ ಸರ್, ನಿನ್ನೆ ನಾವು ಅದನ್ನು ತುಂಬ ಸನ್ಮಾನಗಳ ಮಧ್ಯೆಯಲ್ಲಿ ಅದನ್ನು ಮಾಡಲಿಕ್ಕೆ ಹೋದರೆ ಅದು ವಿಶೇಷವಾಗಿ ಕಾಣುವುದಿಲ್ಲ, ಅದನ್ನು ಒಂದು ರೀತಿಯಲ್ಲಿ ವಿಶೇಷವಾಗಿ ಮಾಡಬೇಕನ್ನುವಂಥ ಉದ್ದೇಶದಿಂದ ನಾವು ಇವತ್ತು ಅದನ್ನು ಇಟ್ಕೊಂಡಿದ್ದೇವೆ ಅಂತೇಳಿ ಹೇಳಿದ ಪ್ರಕಾರ ನಾನು ಒಂದಿಷ್ಟು ಮಾತಾಡೋದಿತ್ತು ಅದ್ರ ಬಗ್ಗೆ. ನಾನು ನಿಮ್ಗೆ ಬರೆದು ಕಳಿಸ್ಬೋದಾ ಅಂತೇಳಿ ಕೇಳಿದ್ರು. ಇಲ್ಲ ಸರ್, ನೀವು ಹೇಳಿ ಅದನ್ನು ಏನಂತೇಳಿ ಅದನ್ನು ನಾನು ಹಾಗೆ ಹೇಳ್ತೇನೆ ಅಂತ ಹೇಳಿದೆ. ಆಗ ಒಂದು ವೇಳೆ ಏನಾದರೂ STMC ಅಧ್ಯಕ್ಷರಿಗೆ ಪ್ರಶಸ್ತಿ ಕೊಡುವಂಥ ಒಂದು ಸಂದರ್ಭ ಬಂತು ಅಂತ ಹೇಳಿದ್ರೆ ನಾನು ಕುಮಟಾದಲ್ಲಿ ಗುರುತಿಸುವಂಥ ಕೆಲವು ಬೆರಳೆಣಿಕೆಯಷ್ಟು STMC ಅಧ್ಯಕ್ಷರಲ್ಲಿ ನಿಮ್ಮ STMC ಅಧ್ಯಕ್ಷರು ಕೂಡ ಒಂದು ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಈ ಮಾತನ್ನು ನೀವು ಸಾರ್ವಜನಿಕವಾಗಿ ಹೇಳಿ ಅಂತ ಹೇಳಿದ್ರು ಈ ಮಾತನ್ನು. ಹಾಗಾಗಿ ನಾನು ಈ ವಿಷಯವನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಇದ್ದೇನೆ. ನಮ್ಮ STMC ಅಧ್ಯಕ್ಷರು ಈ ಒಂದು 4ನೇ ವರ್ಷ ಅವರು ಅಧ್ಯಕ್ಷರಾಗಿ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಒಳ್ಳೆಯದನ್ನು ಒಪ್ಕೊಳ್ಬೇಕು, ಮೆಚ್ಚಿಕೊಳ್ಳೇಬೇಕು, ಅದು ನಮ್ಮ ಧರ್ಮ. ಅವ್ರು ಏನು ಕೆಲಸ ಮಾಡಿದ್ದಾರೆ ಏನು ಮಾಡಲಿಲ್ಲ ಅನ್ನೋದಕ್ಕಿಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಈ ಶಾಲೆಯಲ್ಲಿ ಇಷ್ಟೊಂದು ಬದಲಾವಣೆ ಆಗಬೇಕಂತ ಹೇಳಿದ್ರೆ ವಿನಾಯಕ್ ಸರ್ ಬಂದು ಬದಲಾವಣೆ ಆಯಿತು ಅಂತೇಳಿ ನಾನು ಒಪ್ಕೊಳ್ಳೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಹೇಳ್ಬೋದು ಹಾಗೆ ಮಾಡ್ಬೋದು ಹೀಗೆ ಮಾಡಿ ಅಂತೇಳಿ, ಆದರೆ ಅದರ ಹಿಂಭಾಗದಲ್ಲಿ ನಮಗೆ ಬೆನ್ನೆಲುಬಾಗಿ ಭಾಳಷ್ಟು ಜನ ನಿಂತು ಈ ಶಾಲೆಗೆ ಅನುದಾನ ತರುವಲ್ಲಿ ಸಹಕಾರ ಮಾಡಿದ್ದಾರೆ. ನಮ್ಮ ಮಹೇಶ್ ನಾಯಕ್ ಇರ್ಬೋದು, ನಮ್ಮ ಗಜ್ಜೋರ್ ಇರ್ಬೋದು, ನಮ್ಮ ಅಧ್ಯಕ್ಷರಿರ್ಬೋದು. ಸರಿಸುಮಾರು ಬರೋಬ್ಬರಿ 33ರಿಂದ 34 ಲಕ್ಷ ರೂಪಾಯಿ ಅನುದಾನ ಈ ಶಾಲೆಗೆ ಕಳೆದ 2 ವರ್ಷದಲ್ಲಿ ಬಂದಿದೆ. 33ರಿಂದ 34 ಲಕ್ಷ ಅನುದಾನ. ಶಾಲಾ ಮೇಲ್ಛಾವಣಿ ದುರಸ್ತಿಗೆ 5 ಲಕ್ಷ ರೂಪಾಯಿ, ಈ ಒಂದು ವೇದಿಕೆ ಹಿಂಭಾಗದಲ್ಲಿರುವಂಥ ಕೊಠಡಿಗೆ 5 ಲಕ್ಷ ರೂಪಾಯಿ, ಈ ಶಾಲೆಯ ಸಂಪೂರ್ಣ ಟೈಲ್ಸ್ ಮತ್ತು ಇಂಟರ್ಲಾಕ್ ಅಳವಡಿಕೆಗೆ 12 ಲಕ್ಷ ರೂಪಾಯಿ, ಈ ಭಾಗದಲ್ಲಿರುವಂಥ ಗ್ರಿಲ್ಸ್, ಶಾಲೆ ಹಿಂಭಾಗದಲ್ಲಿರುವಂಥ ಗ್ರಿಲ್ಸಿಗೆ 1.5 ಲಕ್ಷ ರೂಪಾಯಿ, ಅದರ ಕೆಳಭಾಗದ ಟೈಲ್ಸಿಗೆ 1 ಲಕ್ಷ ರೂಪಾಯಿ, ಶೌಚಾಲಯ ರಿಪೇರಿಗೆ 1 ಲಕ್ಷ ರೂಪಾಯಿ, ಡಾಕ್ಟರ್ ಎ ಬಾಳಿಗ ಅಲ್ಯುಮಿನಿ ಟ್ರಸ್ಟಿಂದ
1.5 ಲಕ್ಷದ ಅನುದಾನ, ಶಾಲೆ ಹಳೆ ವಿದ್ಯಾರ್ಥಿಗಳಿಂದ ಸುಮಾರು 60,000 ರೂಪಾಯಿ ಸುಣ್ಣ ಬಣ್ಣಕ್ಕೆ ಹಾಗೂ ಚಿತ್ರಕಲೆಗೆ, ಹೀಗೆ ಲೆಕ್ಕ ಮಾಡಿದಾಗ ಸುಮಾರು ಒಂದು 32ರಿಂದ 33 ಲಕ್ಷ ಅನುದಾನ 2 ವರ್ಷದಲ್ಲಿ ಶಾಲೆಗೆ ಜೋಡಿಸಿಕೊಡುವಂಥ ಕೆಲಸವನ್ನು ನಮ್ಮ ಅಧ್ಯಕ್ಷರು ಹಾಗೂ ಅವರ ತಂಡದವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರನ್ನು ಗೌರವಯುತವಾಗಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಅಭಿಮಾನದಿಂದ ಅವರನ್ನು ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ಆ ಗೌರವವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲರೂ ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದರ ಜೊತೆಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಲಕ್ಷ್ಮೀಧರ್ ಆರ್ ಮೊರ್ಬಾ ಅವರನ್ನು ಕೂಡ ವೇದಿಕೆ ನಾನು ಆಮಂತ್ರಿಸಿ ಅವರನ್ನು ಕೂಡ ಗೌರವಯುತವಾಗಿ ಸನ್ಮಾನಿಸ್ತಾ ಇದ್ದೇವೆ. ನಮ್ಮ 2 ಅಧ್ಯಕ್ಷರುಗಳನ್ನು ಸನ್ಮಾನಿಸುವಂಥದ್ದು ಯಾಕೆ ಕೇಳಿದ್ರೆ ಭಾಳ ಸೌಮ್ಯ ಸ್ವಭಾವದ ವ್ಯಕ್ತಿ. ನಾವು ಯಾವುದೇ ಕೆಲಸ ಹೇಳಿದರೂ ಕೂಡ ತಲೆಯನ್ನು ಅಲಗಿಸ್ತಾ ಅವ್ರು ಏನು ಮಾಡ್ತಾರೆ ಕೇಳಿದ್ರೆ ಕೆಲಸವನ್ನು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಕೈ ಜೋಡಿಸಿದ್ದಾರೆ. ಅವ್ರದ್ದೇ ಆದಂಥ ಕೊಡುಗೆ ಕೂಡ ಇದ್ರಿದೆ. ಇದರಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅವರು ತಮ್ಮದೇ ಆದಂಥ ಒಂದು ದೊಡ್ಡ ಮೊತ್ತವನ್ನು ಕೂಡ ಸಂಗ್ರಹಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ಎಲ್ಲರ ಪರವಾಗಿ ಅವರಿಗೆ ಆ ಸಂಘಕ್ಕೆ ನಾವು ಗೌರವವನ್ನು ಸಲ್ಲಿಸಬೇಕು. ಹಾಗಾಗಿ ಅದರ ಪರವ ಅವರಿಗೆ ನಮ್ಮ ಲಕ್ಷ್ಮೀಧರ ಮೊರ್ಬಾ ಅವರ ಮೂಲಕವಾಗಿ ನಾವು ಇಡೀ ಸಂಘಕ್ಕೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಚಪ್ಪಾಳೆಯ ಮೂಲಕ ಅವರನ್ನು ಈ ಒಂದು ಗೌರವ ಸನ್ಮಾನದಲ್ಲಿ ಅವರನ್ನು ಹುರಿದುಂಬಿಸಬೇಕಾಗಿ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ಭಾಳ ಉತ್ತಮವಾದಂಥ ಸಂಘಟನಾ ಕಾರ್ಯದರ್ಶಿಯಾಗಿ ಸೀತಾರಾಮ್ ಮುದ್ದು ನಾಯಕ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಶಾಲೆಯ ಚಿತ್ರ ಸಹಿತ ಗೋಡೆ ಸ್ಪರ್ಧೆಗೆ ಸುಮಾರು 60,000 ರೂಪಾಯಿ ಹಣವನ್ನು ಸಂಗ್ರಹ ಆಗಬೇಕಾದ್ರೆ ಅದಕ್ಕೆ ನಮಗೆ ಸಂಪೂರ್ಣ ಕೊಳ್ತದೆ. ಯಾಕೆ ಕೇಳಿದ್ರೆ ಸಾರ್ವಜನಿಕವಾಗಿ ನಾವು ಇದನ್ನು ಹೇಳಿರೋದ್ರಿಂದ ತಾವು ಗೌರವಯುತವಾಗಿ ಸ್ವೀಕರಿಸಬೇಕು. ಮಾಜಿ ಶಿಕ್ಷಣ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಹೊನ್ನಪ್ಪ ನಾಯಕರವರು ಆಗಮಿಸ್ತಾ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ತಾವು ಕೂಡ ಅವರ ವೈವಾಹಿಕ ಜೀವನಕ್ಕೆ ನಾವು ಎಲ್ಲರೂ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ಅವರ ಮುಂದಿನ ಜೀವನ, ಮಕ್ಕಳ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ಶುಭವನ್ನು ಅವರಿಗೆ ಕೋರ್ತಾ, ಈ ಸಂದರ್ಭದಲ್ಲಿ ಕೆಲಸದ ಒತ್ತಡದ ಮಧ್ಯದಲ್ಲಿ ಫಸ್ಟ್ ದಿವಸ ನನಗೆ ಬರಲಿಕ್ಕೆ ಆಗದೇ ಇದ್ದರೂ ಕೂಡ 2ನೇ ದಿವಸ ನಿಮ್ಮ ಸಮಾರೋಪ ಸಮಾರಂಭದಲ್ಲಿ ನಾನು ಬಂದು ಭಾಗಿಯಾಗ್ತೇನೆ, ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಜೊತೆಗೆ ಇರ್ತೇನೆ ಅಂತೇಳಿ ಹೇಳಿದ ಪ್ರಕಾರ ಅವರು ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವಿಶೇಷ ಅಂತ ಹೇಳಿದರೆ ನಾನು ಈಗಾಗಲೇ ಹೇಳಿದಂಥ 12 ಲಕ್ಷ ರೂಪಾಯಿ ನಮ್ಮ ಶಾಲೆಗೆ ಲ್ಯಾಂಡ್ ಆರ್ಮಿಯಿಂದ ಇಂಟರ್ಲಾಕ್ ಅಳವಡಿಕೆಗೆ ಮತ್ತು ಟೈಲ್ಸ್ ಅಳವಡಿಕೆಗೆ ಬಂದಿತ್ತು. ಆದ್ದರಿಂದಾಗಿ ನಾವು ಸುಮಾರು 8 ಕೊಠಡಿಗಳಿಗೆ ಟೈಲ್ಸನ್ನು ಅಳವಡಿಸಿದ್ದೇವೆ ಮತ್ತು ಇಂಟರ್ಲಾಕನ್ನು ಹಾಕಿದ್ದೇವೆ. ಇದರಿಂದ ಭಾಳಷ್ಟು ನಮ್ಮ ಶಾಲೆಯ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಕೂಡ ಕ್ಲಿಯರ್ ಆಗಿದೆ. ಅದಕ್ಕೆ ಮುಂಚೂಣಿಯಲ್ಲಿದ್ದು ನಮ್ಮ ಈ ಒಂದು ಅನುದಾನ ತರುವಲ್ಲಿ ವಿಶೇಷ ಪ್ರಯತ್ನವನ್ನು ವಹಿಸುವಂಥವ್ರು ನಮ್ಮ ಹೊನ್ನಪ್ಪ ನಾಯಕರವರು. ಈ ಸಂದರ್ಭದಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಅವರು ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅದರ ಜೊತೆಯಲ್ಲಿ ಅವರಿಗೂ ಕೂಡ ಒಂದು ಕಿರು ಕಾಣಿಕೆಯನ್ನು ನಾವು ನೀಡ್ತಾ ಇದ್ದೇವೆ. ಜೊತೆಗೆ ಚಿಕ್ಕ ಸನ್ಮಾನವನ್ನು ಕೂಡ ಇಟ್ಕೊಂಡಿದ್ದೇವೆ. ತಾವು ವೇದಿಕೆಯ ಮುಂಭಾಗಕ್ಕೆ ಬಂದು ತಮ್ಮ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಶ್ರೀಯುತರಲ್ಲಿ ನಾವು ಈಗ ಕೇಳ್ಕೊಳ್ತಿದ್ದೇವೆ. ಅದರ ಜೊತೆಯಲ್ಲಿ ಈ ಒಂದು ಅನುದಾನ ತರುವಲ್ಲಿ ನಮಗೆ ಪ್ರಾರಂಭದಿಂದಲೂ ಕೂಡ ಯಾವುದೇ ಅನುದಾನ ಬರುವುದಾದರೂ ಕೂಡ ನಮ್ಮ ಜೊತೆಯಲ್ಲಿ ನಿಲ್ಲುವಂಥವ್ರು ಅಂತೇಳಿದ್ರೆ ನಮ್ಮ ಗಜ್ಜು ಹಳ್ಳೇರವರು ಈ ಒಂದು ಅನುದಾನಕ್ಕೆ ನಮಗೆ ಮಧ್ಯವರ್ತಿಯಾಗಿ ಸಹಕಾರ ಕೊಟ್ಟವರು ಅಂತ ಹೇಳಿದ್ರೆ ಗಜ್ಜು ಹಳ್ಳೇರ್ ಮೊರ್ಬಾ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಎಲ್ಲರೂ ಕೂಡ ಸನ್ಮಾನಿಸಬೇಕಂತೇಳಿ ನಮ್ಮ STMC ಅವರು ಮತ್ತು ಹಳೆ ವಿದ್ಯಾರ್ಥಿಗಳು ಹೇಳಿದ ಪ್ರಕಾರ
ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲೇ ಸನ್ಮಾನಿಸ್ತಾ ಇದ್ದೇವೆ. ಅವರಿಗೂ ಕೂಡ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಇದರ ಜೊತೆಗೆ ಬೆನ್ನೆಲುಬಾಗಿ ನಿಂತಂಥವ್ರು ಅಂತ ಹೇಳಿದ್ರೆ ಹರೀಶ್, ಮಂಜುನಾಥ್ ಹರಿಕಾಂತ್ ಹಾಗೂ ಸುಧಾಕರ್ ಹಳ್ಳೇರ್ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಎಲ್ಲರಿಗೆ ನಮಸ್ಕಾರಗಳು. ಇವತ್ತಿನ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಗ್ರಾಮ ಪಂಚಾಯತದ ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತದ ಸದಸ್ಯರು, CRPಗಳು, ಶಿಕ್ಷಕ ಬಂಧುಗಳು, ನಮ್ಮ ಪಟಗಾರ್ ಸಮಾಜದ ಆತ್ಮೀಯರಾದಂಥ ಜೀವಾನಂದವರು, ಗಜು ಹಳ್ಳೇರವರು, ಬೊಮ್ಮಯ್ಯ ಹಳ್ಳೇರ್ ಹಾಗೂ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳು, ನಮ್ಮ ಅನಂತ ಹಳ್ಳೇರವರೇ ಹಾಗೂ ಇನ್ನೂ ಅನೇಕರನ್ನು ತಾವು ಸನ್ಮಾನಿಸಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತವಿದ್ದ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಮೊರ್ಬಾ ಅಂದರೆ ಹಿರೇಗುತ್ತಿಗೆ ಸಮೀಪದ ಶಾಲೆ ಇದು. ನಾನು ತಮ್ಮೆಲ್ಲರ ಆಶೀರ್ವಾದದಿಂದ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಪ್ರಥಮ ಬಾರಿಗೆ ಶಿಕ್ಷಣ ಮತ್ತು ಆರೋಗ್ಯ ಸಮಿತಿ ಅಧ್ಯಕ್ಷನಾದಾಗ ನಾನು ಇಡೀ ಜಿಲ್ಲೆಯಲ್ಲಿ 30 ಕಡೆ ಮಾತ್ರ CRP ಬಿಲ್ಡಿಂಗ್ ಕೊಡಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು. ಆ ಸಂದರ್ಭದಲ್ಲಿ ನಾನು ಫಸ್ಟ್ ನಮ್ಮ ಮೊರ್ಬಾ ಶಾಲೆಗೆ ಕೊಟ್ಟಿದ್ದೇನೆ. ಅದನ್ನು ಇವತ್ತು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಮತ್ತು ಅದೇ ಪ್ರಕಾರ ನಾನು ನಮ್ಮ ತಾಲೂಕಿಗೆ ಇನ್ನೊಂದು ಶಾಲೆಗೆ ಗೋಕರ್ಣಕ್ಕೆ ತಗೊಂಡೆ. ಹಾಗೆ ನಮ್ಮ ಆಗಿನ ಮಂತ್ರಿಗಳಾದಂಥ ದೇಶಪಾಂಡೆಯವರ ಆದೇಶದ ಮೇಲೆ ನಮ್ಮ ಜಿಲ್ಲೆಯಲ್ಲಿ 30 ಶಾಲೆಗಳಿಗೆ ಕೊಟ್ಟಿದ್ದೀವಿ ನಾವು. ಮತ್ತು ಈ ಶಾಲೆ ಬಗ್ಗೆ ನನಗೆ ನಮ್ಮ ಹೈಸ್ಕೂಲು, ಈ ಶಾಲೆ ಇರ್ಬೋದು, ಮಾದನಿಗೇರಿಗೂ ಸಹ 10 ಲಕ್ಷ ಕೊಟ್ಟಿದ್ದೇನೆ. ಮತ್ತು ನಮ್ಮದು ಹೆಣ್ಣು ಮಕ್ಕಳ ಒಂದು ಹಾಸ್ಟೆಲ್ ಇದೆ, ಅಲ್ಲಿನೂ ಕೂಡ 12 ಲಕ್ಷ ಕೊಟ್ಟಿದ್ದೇವೆ. ಮಾದನಿಗೇರಿ ಶಾಲೆಗೂ ಕೊಟ್ಟಿದ್ದೇವೆ. ಇದು ಆದ ನಂತರ ನನಗೆ ಗೊತ್ತಾಯಿತು ನಮ್ಮ ದೇವ್ರಬಾಳೆ ಶಾಲೆಗೂ ಸಹ ಕೆಲವು ಸಹಾಯ ಸಹಕಾರ ಬೇಕಾಗಿದೆ ಅಂತ. ಮುಂದಿನ ದಿನಗಳಲ್ಲಿ ಅವರಿಗೂ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಮತ್ತು ಇದರ ಹಿಂದೆ ನಮ್ಮ ಗೊಜ್ಜೆ ಹಳ್ಳೇರು ಇರ್ಬೋದು, ಬೊಮ್ಮೆಯ ಹಳ್ಳೇರು ಇರ್ಬೋದು. ಮುಖ್ಯವಾಗಿ ನಾನು ನಮ್ಮ ನಿವೇದಿತ ಆಳ್ವರ ಹತ್ರ ಕೇಳಿದಾಗ ನಾನು ಇಲ್ಲೇ ಮನೆ ಮಾಡಿದ್ದೇನೆ, ನಮ್ಮ ಶಾಲೆಗೆ ಸ್ವಲ್ಪ ಹೆಚ್ಚು ಸಹಾಯ ಮಾಡಿರಿ ಅಂತ ಹೇಳಿದರು ಅವರು. ಆ ಹಣ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ಕೊಡೋದು ನನ್ನ ವೈಯಕ್ತಿಕ ಹಣ ಏನಲ್ಲ, ಅದು ಸರ್ಕಾರದ ಸಹಾಯಧನವನ್ನು ನಮ್ಮ ಹೈಸ್ಕೂಲಿಗೆ, ಇಲ್ಲಿಂದ ಮಕ್ಕಳು ಹೋದರೆ ಮಾತ್ರ ನಮ್ಮ ಹೈಸ್ಕೂಲ್ ನಡೀತದೆ, ಇಲ್ಲದೇ ಇದ್ದರೆ ಹೈಸ್ಕೂಲ್ ನಡೆಯೋದಿಲ್ಲ. ಹಾಗಾಗಿ ನಮ್ಮ ಹೈಸ್ಕೂಲು ಏನು ನಡೀಲಿಕ್ಕೆ ಕಾರಣೀಕರ್ತರಾದಂಥ ಆ ಏರಿಯಾದಲ್ಲಿ ಬರುವಂಥ ಎಲ್ಲ ಶಾಲೆಗಳ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಆ ಜವಾಬ್ದಾರಿ ಅರಿತು ನಾನು ಆ ಕೆಲಸ ಮಾಡಿದ್ದೇನೆ. ನೀವು ಪ್ರೀತಿಯಿಂದ ಭಾಳ ಒತ್ತಾಯದ ಮೇರೆಗೆ ಸನ್ಮಾನ ಮಾಡಿದ್ದೀರಿ. ಆ ಸನ್ಮಾನವನ್ನು ಸಹ ಸಂತೋಷದಿಂದ ಸ್ವೀಕರಿಸಿದ್ದೇನೆ. ನನಗೆ ಸನ್ಮಾನದ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ನಾನು ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ. ಈಗ ನಮ್ಮ ಶಾಲೆಯಲ್ಲಿ ಅನೇಕ ಹೈಸ್ಕೂಲ್ಗಳು ಬಂದಾಗುವ ಸ್ಟೇಜ್ನಲ್ಲಿದೆ, ಕೆಲವು ಬಂದಾಗಿದ್ದಾವೆ, ನಿಮ್ಮ CRP ಅವರಿಗೆ ಗೊತ್ತಿದೆ.
ಆದರೆ ಇವತ್ತು ನಮ್ಮ ಹೈಸ್ಕೂಲ್ನಲ್ಲಿ 280 ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ತಾಲೂಕಲ್ಲ, ನಮ್ಮ ಜಿಲ್ಲೆಯಲ್ಲೇ ಪ್ರಥಮ ಹೈಸ್ಕೂಲ್ ಇದ್ದ ಹಾಗೆ ಇದೆ. ಮತ್ತು ಅದೇ ಪ್ರಕಾರ ನಾನು ಯಾವುದೇ ಜವಾಬ್ದಾರಿ ನಿರ್ವಹಿಸಲಿ, ಆ ಜವಾಬ್ದಾರಿ ನಿರ್ವಹಿಸುವಂಥ ಸಂದರ್ಭದಲ್ಲಿ ಫಸ್ಟ್ ಆದ್ಯತೆ ನಮ್ಮ ಹಿರೇಗುತ್ತಿ ಪಂಚಾಯತಿಗೆ ಇರ್ತದೆ ಅನ್ನುವುದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ನಂತರ ನಾನು ನಮ್ಮ ನೆರೆಯ ಬರ್ಗಿ ಇರ್ಬೋದು, ತೊರಕೆ ಇರ್ಬೋದು, ಮಿರ್ಜಾನ್ ಇರ್ಬೋದು, ಅಲ್ಲಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಆದರೆ ಫಸ್ಟ್ ಪ್ರಾಧಾನ್ಯತೆ ಹಿರೇಗುತ್ತಿಗೆ ಇರ್ತದೆ. ಯಾಕಂತಂದರೆ ನಾನು ಇಲ್ಲಿ ಕಾಲೇಜ್ ತರಬೇಕಾಗಿದ್ದರೆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಊರಿನ ಅನೇಕರು ಸಹಾಯ ಮಾಡಿದ್ದಾರೆ. ಆದರೆ ಕೆಲವರು ಅಲ್ಲಿ ಮಾಡಲಿಕ್ಕೆ ಕೊಡಬಾರ್ದು ಅಂತಲೂ ಪ್ರಯತ್ನ ಮಾಡಿದರು. ಆದರೆ ನನಗೆ ಅವರು ಯಾರ್ದೂ ಪ್ರಯತ್ನ ತಾಗಲಿಲ್ಲ. ನಾವಿಲ್ಲಿ ಕಾಲೇಜ್ ಮಾಡಿದ್ವಿ. ಆ ಕಾಲೇಜ್ನಲ್ಲಿ ಈಗ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾರೆ, ಆರ್ಟ್ಸ್, ಸೈನ್ಸ್, ಕಾಮರ್ಸ್. ಕಾರಣ ಇಷ್ಟೇ, ಕಾರಣ ಬೇರೆ ಏನಿಲ್ಲ. ನಮ್ಮ ಈ ಗ್ರಾಮೀಣ ಭಾಗದ ಮಕ್ಕಳೂ ಸಹ ನಗರದ ಪ್ರದೇಶದ ಮಕ್ಕಳೇನಿದ್ದಾರೆ ಅವರಿಗೆ ಸ್ಪರ್ಧೆ ನೀಡಬೇಕು. ಆ ಸ್ಪರ್ಧೆಯಲ್ಲಿ ವಿಜೇತರಾಗಬೇಕು. ಕಳೆದ ವರ್ಷ ನಮ್ಮದು ಹೈಸ್ಕೂಲ್ ರಿಸಲ್ಟ್ ಸಹ 95 ಆಗಿದೆ. ಅದೇ ರೀತಿ ಕಾಲೇಜ್ ರಿಸಲ್ಟ್ 100ಕ್ಕೆ 100ರಷ್ಟಾಗಿದೆ. ಅದನ್ನು ತಾವೆಲ್ಲ ತಿಳ್ಕೊಳ್ಬೇಕು. ಮತ್ತು ನಾನು ಈ ಶಾಲೆಗೆ ಏನಾದರೂ ಸಹಾಯ ಮಾಡದಿದ್ದರೆ ಅದು ನನ್ನ ಕರ್ತವ್ಯ ಹೊರತಾಗಿ ಮತ್ತು ಬೇರೆ ಏನೂ ಇಲ್ಲ. ನಾನು ಇಲ್ಲಿ ಬರಲಿಕ್ಕೆ ಮೊದಲು ಬರ್ತೇನೆ ಅಂತ ಹೇಳಿದ್ದೆ. ನಮ್ಮ ಮಗನ ಮದುವೆ ಇರುವುದರಿಂದ ಈಗಲೂ ಸಹ ತಕ್ಷಣ ನಾನು ಹೊರಡಬೇಕಾಗಿದೆ. ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ಈ ಶಾಲೆಗೆ ನಾನು ಹಿಂದೇನು BRC ಬಿಲ್ಡಿಂಗ್ ಮಾಡಬೇಕಾದ್ರೆ ಸಹಾಯ ಮಾಡಿದ್ದೆ, ಅದೇ ರೀತಿ ಈಗೇನು ರಿಪೇರಿ ಮಾಡ್ತಾ ಇದ್ದರೆ ಪ್ರಯೋಜನ ಇಲ್ಲ. ಮತ್ತು ಹೊಸ ಬಿಲ್ಡಿಂಗ್ ಮಂಜೂರು ಮಾಡುವಲ್ಲಿ ಈ ಹೊಸನಗರ ಶಾಲೆಗೆ ಪ್ರಥಮ ಆದ್ಯತೆ ನೀಡ್ತೇನೆ ಅಂತ ತಮ್ಮೆಲ್ಲರಲ್ಲಿ ಹೇಳ್ತೇನೆ. ಹೊಸ ಬಿಲ್ಡಿಂಗೇ ಮಾಡಬೇಕು ನಾವು. ಇಲ್ಲಿ ಜಾಗ ಸಹ ಇದೆ, ನ್ಯಾಷನಲ್ ಹೈವೇ ಪಕ್ಕದಲ್ಲಿದೆ. ಇಲ್ಲಿಂದ ಎಲ್ಲ ಶಾಲೆ ಮಕ್ಕಳು ನಮ್ಮ ಕಾಲೇಜಿಗೆ, ಹೈಸ್ಕೂಲಿಗೆ ಬರ್ತಾ ಇದ್ದಾರೆ. ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡುವುದು ನಮ್ಮ ಆದ್ಯ ಕರ್ತವ್ಯ. ನನಗೆ ಅನೇಕ ಆಸೆಗಳಿವೆ. ಇಲ್ಲಿ ನಮ್ಮದು ಸೀನಿಯರ್ ಕಾಲೇಜ್ ಸಹ ಬಾಡದಲ್ಲಿ ಸೀನಿಯರ್ ಕಾಲೇಜ್ ಬಂದಾಯಿತು. ಆ ಸಂದರ್ಭದಲ್ಲಿ ನಾನು ಸೀನಿಯರ್ ಕಾಲೇಜ್ ಹಿರೇಗುತ್ತಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಜಾಗದ ಕೊರತೆ ಇರುವುದರಿಂದ ಸ್ಥಳ ಇಲ್ಲದೆ ಇದ್ದಕ್ಕೆ ನಮಗೆ ತೊಂದರೆ ಆಯಿತು. ಆದರೂ ಸಹ ನಾವು ಫಾರೆಸ್ಟ್ ಸರ್ವೆ ನಂಬರ್ 447 ತೋರಿಸಿ 5 ಎಕರೆ ಕೊಡೋದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಪ್ರಯತ್ನ ಸಹ ನಡೀತದೆ. ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ನಾನು ಆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಮತ್ತು ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪಾಲಕ ಬಂಧುಗಳು ಒಂದು ಕೆಲಸ ಮಾಡಬೇಕು. ಏನು, ಶಿಕ್ಷಕರು ಶಾಲೆಯಲ್ಲಿ ಎಷ್ಟು ಹೊತ್ತು ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ, ಪಾಠ ಮಾಡ್ತಾರೆ, ಅದರೊಟ್ಟಿಗೆ ತಮ್ಮ ಹತ್ರನೂ ಮಕ್ಕಳು ಭಾಳ ಹೆಚ್ಚಿನ ಸಮಯ ಕಳೀತಾರೆ. ಆ ಸಂದರ್ಭದಲ್ಲಿ ನೀವು ಅವರ ಮಕ್ಕಳ ಬಗ್ಗೆ ಹೆಚ್ಚಿನ ಲಕ್ಷ್ಯ ವಹಿಸಬೇಕು. ಈಗ ಪರೀಕ್ಷೆಯ ಸಮಯ ಇದೆ. ಈ ಪರೀಕ್ಷೆಯ ಸಂದರ್ಭದಲ್ಲಿ ನೀವು ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡಬೇಕು. ನಾನು ಹೈಸ್ಕೂಲ್ನಲ್ಲೂ ಹೇಳ್ತೇನೆ, ಮೊದಲನೇ ಆದ್ಯತೆ ಹಾಜರಾತಿಗೆ. ಶಾಲೆಯ ಮಕ್ಕಳು ಒಂದು ದಿವಸ ಶಾಲೆ ತಪ್ಪಿಸಬಾರ್ದು. ಏನಾದರೂ ಅಂತ ಅನಿವಾರ್ಯತೆ ಇದ್ದರೆ ಮಾತ್ರ ಅವರಿಗೆ ನಾವು ಕನ್ಸೆಷನ್ ತೋರಿಸ್ಬೋದು. ಇಲ್ಲದೇ ಇದ್ದರೆ ಅವರು ಶಾಲೆಗೆ ಕಾಯಮಾಗಿ ಬರಬೇಕು. ದಾಖಲಾತಿ ಅತ್ಯಂತ ಮುಖ್ಯವಾದದ್ದು. ಮತ್ತು ಅವರಿಗೆ ಎಲ್ಲ ರೀತಿಯ ಸಹಾಯ, ಅಂದರೆ ಬಟ್ಟೆ ಇರ್ಬೋದು, ಮತ್ತು ಪಟ್ಟಿ, ಈಗ ಸರ್ಕಾರದಿಂದನೂ ಸಹ ಬಿಸಿ ಊಟ ಪುಕ್ಕಟೆಯಾಗಿ ಕೊಡ್ತಾ ಇದ್ದಾರೆ. ನಮ್ಮ ಹೈಸ್ಕೂಲಿಗೂ ಕೊಡ್ತಾರೆ. ಅಡುಗೆ ಮಾಡುವವರಿಗೆ ಪಗಾರ ಕೊಡ್ತಾರೆ. ಎಲ್ಲ ರೀತಿಯ ಸಹಾಯ ಸಹಕಾರ ಸರ್ಕಾರದಿಂದೂ ಇದೆ, ನಾವು ಸಹ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿರಿ. ಮಕ್ಕಳ ಕಾರ್ಯಕ್ರಮ ನೋಡಲಿಕ್ಕೆ ಆತುರರಾಗಿದ್ದೀರಿ. ಅದಕ್ಕಾಗಿ ಹೆಚ್ಚು ಮಾತಾಡ್ದೇನೆ ತಾವೆಲ್ಲರೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಯಾಕಂದರೆ ಶಿಕ್ಷಣ ಇದ್ದರೆ ನಾವು ಏನೆಲ್ಲ ಸಾಧನೆ ಮಾಡಲಿಕ್ಕೆ ಬರ್ತದೆ. ನಾವು ಮೊನ್ನೆ ಗಮನಿಸಿದೆ, ನಮ್ಮ ಶಾಲೆಯಿಂದ ಕಲಿತಂಥ ವಿದ್ಯಾರ್ಥಿಗಳು ಅನೇಕ 3-4 ಜನ ನನಗೆ ಬಂದು ಭೇಟಿಯಾದರು. ನಮ್ಮ ಸದಾನಂದ ಮಗ ಸೌತ್ ಕೆನರಾದಲ್ಲಿ ನಮ್ಮಲ್ಲಿ ಕಲಿತವನು
ಬಿ ಎಸ್ ಸಿಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾಡಿ ಹೈಸ್ಕೂಲ್ ಟೀಚರ್ ಆಗಿದ್ದಾನೆ ಮತ್ತು ಅನೇಕರಾಗಿದ್ದಾರೆ ಈ ಮೊರ್ಬಾ ಭಾಗದಲ್ಲಿ. ಹಾಗಾಗಿ ನೀವು ಫಸ್ಟ್ ನಿಮ್ಮದು ಆದ್ಯತೆ ಎಜುಕೇಷನ್ಗೆ ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಮತ್ತು ಇವರೆಲ್ಲರೂ ನನ್ನ ಒಟ್ಟಿಗೆ ಇದ್ದವರು ಇವರೆಲ್ಲ ಯಾರೆಲ್ಲ ಇರ್ಬೋದು ವೇದಿಕೆಯಲ್ಲಿ ಇದ್ದ ಎಲ್ಲ ನಮ್ಮ SDMC ಅಧ್ಯಕ್ಷರಿಗೆ ನಾನು ಭರವಸೆ ಕೊಡ್ತೇನೆ. ಮುಂದಿನ ದಿನಗಳಲ್ಲಿ ನಿಮಗೆ ಹೊಸ ಬಿಲ್ಡಿಂಗ್ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸದಾ ಸ್ಫೂರ್ತಿಯ ಹೊನಲಾಗಿರುವ ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ತಮ್ಮ ಏಳಿಗೆಯನ್ನು ಕಾಣುವ ಕಿರಿಯರನ್ನು ಪ್ರೋತ್ಸಾಹಿಸುವ ಹಿರಿಯ ಗುಣದ ವ್ಯಕ್ತಿತ್ವ ಉಳ್ಳವರಾದ ಹೊನ್ನಪ್ಪ ಎನ್ ನಾಯಕ್, ಮಾನ್ಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಇವರ ಮಾತುಗಳಿಗಾಗಿ ಧನ್ಯವಾದಗಳು. ಬಾನ ಹಾದಿಯಲ್ಲಿ ಸೂರ್ಯ ನಿಧಾನವಾಗಿ ಮೇಲೇರುವಂತೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು ನಮಸ್ಕರಿಸ್ತಾ, ಎಲ್ಲರ ಹೆಸರನ್ನು ಹೇಳೋದಿಲ್ಲ, ಮುಂದೆ ಮಕ್ಕಳ ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಗಣ್ಯರಿಗೂ ಕೂಡ ನಮಸ್ಕರಿಸುತ್ತಾ, ಇವತ್ತು ನಾನು ನಿನ್ನೆ ಕೂಡ ಬಂದಿದ್ದೆ, ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಬೇಗ ಹೋದೆ. ಆದರೆ ಇಲ್ಲಿ ನೋಡಿದಾಗ ಮೊರ್ಬಾದಲ್ಲಿ ಜಾತ್ರೆನೇ ನಡೀತಾ ಇದೆಯೋನೋ ಅನಿಸ್ತದೆ, ಅಷ್ಟು ಅಚ್ಚುಕಟ್ಟಾದಂಥ ಕಾರ್ಯಕ್ರಮ ನಡೀತಾ ಇದೆ. ಒಂದು ಕಾರ್ಯಕ್ರಮ ನಾವು ಮನೆಯಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೂ ಎಷ್ಟು ಕಷ್ಟ, ಅಂಥದ್ರಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಂದರೆ ಸುಲಭದ ಕೆಲಸ ಅಲ್ಲ. ಅದ್ರ ಹಿಂದೆ ಈ ಶಿಕ್ಷಕರ ಶ್ರಮ, SDMC ಅವರ ಶ್ರಮ, ಹಳೆ ವಿದ್ಯಾರ್ಥಿಗಳ ಶ್ರಮ, ಹಾಗೆ ಊರ ನಾಗರಿಕರ ಶ್ರಮ ಬಹಳ ಇರ್ತದೆ. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದಿರಿ. ಸಂಘಟನೆ ಮಾಡಿದಂತಹ ಸರ್ವರಿಗೂ ಕೂಡ ಮೊದಲನೇದಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ, ಒಂದು ಒಳ್ಳೆ ಮನೆ ನಡಿಬೇಕು ಅಂದರೆ ಆ ಮನೆಯ ನಾಯಕತ್ವ ವಹಿಸಿದವನು, ಮನೆಯ ಯಜಮಾನ ಚೆನ್ನಾಗಿರಬೇಕು. ಆವಾಗ ಆ ಮನೇಲಿ ಯಾವುದೇ ಸಮಸ್ಯೆ ಬರೋದಿಲ್ಲ. ಹಾಗೆ ಒಂದು ಶಾಲೆ ಚೆನ್ನಾಗಿರಬೇಕು ಅಂದರೆ ಅಲ್ಲಿ ಮುಖ್ಯ ಶಿಕ್ಷಕರು, ಸಹಶಿಕ್ಷಕರು ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸಿದಾಗ ಆ ಕಾರ್ಯಕ್ರಮದಲ್ಲಿ, ಆ ಶಾಲೆಯಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ನಡೀತದೆ. ಅದರಲ್ಲೂ ಕೂಡ ಮುಖ್ಯವಾಗಿ ವಿನಾಯಕ್ ಸರ್ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಅವರು ಈ ಕಾರ್ಯಕ್ರಮದ ಹಿಂದೆ ಬಹಳ ಶ್ರಮ ಪಟ್ಟಿದ್ದಾರೆ. ಅವ್ರ ಜೊತೆಗೆ ಅವ್ರ ಮುಖ್ಯ ಶಿಕ್ಷಕರ ಒಂದು ಸಹಕಾರನೂ ಅಷ್ಟೇ ಇದೆ. ಸಹಶಿಕ್ಷಕರಾದಂಥ ಕಲ್ಪನಾ ಮೇಡಮ್ ಇರ್ಬೋದು, ಅತಿಥಿ ಶಿಕ್ಷಕರನ್ನು ಕೂಡ ಅಷ್ಟೇ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರನ್ನು ಕೂಡ ತಮ್ಮವರು, ನಮ್ಮ ಅತಿಥಿ ಶಿಕ್ಷಕರ ನಿಯೋಜನೆ ಹೇಗಿರ್ತದೆ ಕೇಳಿದ್ರೆ ಒಂದು ವರ್ಷದ ಮಟ್ಟಿಗೆ ಅಷ್ಟೇ ಇರ್ತದೆ. ಮಾರ್ಚ್ 31ಕ್ಕೆ ಅವರನ್ನು ರಿಲೀವ್ ಮಾಡೋದೇ. ಆದರೂ ಕೂಡ ಅವರನ್ನು ಕೂಡ ನಮ್ಮ ಶಾಲೆಯ ಶಿಕ್ಷಕರು ಅಂತ ಭಾವಿಸ್ಕೊಂಡು ಅವರು ಕೂಡ ತಮ್ಮನ್ನು ನಾವು ಇದೇ ಶಾಲೆಯ ಶಿಕ್ಷಕರು ಅಂತ ಹೇಳಿ ಒಳ್ಳೆಯ ಒಗ್ಗಟ್ಟಿನಿಂದ ಪ್ರತಿಯೊಂದು ಹೇಳಲಿಕ್ಕೆ ಒಂದು ಕೂಡ ಇಲ್ಲಿ ನ್ಯೂನ್ಯತೆಗಳಿಲ್ಲ. ಅಷ್ಟು ಚಂದ ಕಾರ್ಯಕ್ರಮವನ್ನು ಆಯೋಜಿಸಿದಿರಿ. ಪ್ರತಿಯೊಬ್ಬರಿಗೂ ಕೂಡ ಪ್ರೋತ್ಸಾಹದಾಯಕವಾಗಿ ಸನ್ಮಾನವನ್ನು ಕೂಡ ಮಾಡಿದಿರಿ. ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಬಹಳ ಖುಷಿಯಾಯಿತು. ಒಳ್ಳೆಯ ನೃತ್ಯ ಸಂಯೋಜನೆ ಇದೆ, ಹಾಸ್ಯ ಸಂಜೆ ಕೂಡ ನಿನ್ನೆ ಇತ್ತು, ಹಾಗೆ ಜಾದೂ ಕಾರ್ಯಕ್ರಮ ಕೂಡ ಇದೆ. ಹೀಗೆ ಪ್ರತಿಯೊಂದು ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನಿನ್ನೆ ಕೂಡ ಇದೆ, ಇವತ್ತು ಕೂಡ ಊಟದ ವ್ಯವಸ್ಥೆ ಇದೆ. ಇಡೀ ಊರಿನವ್ರಿಗೆ ಊಟದ ವ್ಯವಸ್ಥೆ ಅಂದರೆ ಅದು ಸುಲಭದ ಮಾತಲ್ಲ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಚಾಚು ತಪ್ಪದೆ ತುಂಬ ಕಾಳಜಿಯಿಂದ ಮಾಡಿದಿರಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಈ ಒಂದು ಸಭೆಯಲ್ಲಿ ಸೇರಿದಂಥ ಎಲ್ಲ ಪಾಲಕರೇ, ಊರ ನಾಗರಿಕರೇ, ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ಈ ಒಂದು ಸುಂದರವಾದ ಕಾರ್ಯಕ್ರಮ, ಈ ಭವ್ಯ ವೇದಿಕೆಯನ್ನು ನೋಡಿದರೆ ಗೊತ್ತಾಗ್ತದೆ ಈ ಒಂದು ಊರಿನ ಜನರ ಒಂದು ಪರಿಶ್ರಮ, ಶಿಕ್ಷಕರ ಒಂದು ಪರಿಶ್ರಮ ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕರ ಪರಿಶ್ರಮ ಎಷ್ಟಿದೆ ಮತ್ತು ಇಲ್ಲಿಯ ಒಂದು ಸಮುದಾಯದ ಸಹಕಾರ ಮತ್ತು ಕಳಿಕಳಿ ಎಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಭವ್ಯ ಮತ್ತು ಸುಂದರವಾದ ಕಾರ್ಯಕ್ರಮ ಆಯೋಜನೆಗಾಗಿ ನಮ್ಮ ಇಲಾಖೆ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇಂದಿನ ದಿನದಲ್ಲಿ ನಿಮಗೆ ಗೊತ್ತಾಗ್ತದೆ, ಯಾವುದೇ ಖಾಸಗಿ ಶಾಲೆಗೆ, ಎಲ್ಲ ಖಾಸಗಿ ಶಾಲೆಗಳಿಗಿಂತ ಮೀರಿ ಇರುವಂಥ ಇದು ಒಂದು ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿದ್ರಿ. ಮತ್ತು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಕೋರ್ತೇನೆ. ಮತ್ತು ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇನ್ನು ಮುಂದಿನ ದಿನಗಳಲ್ಲಿ
ಹೆಚ್ಚಿನ ಸಾಧನೆಯನ್ನು ಮಾಡಲಿ, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಯನ್ನು ಮಾಡಲಿ ಅಂದ್ಕೊಂಡು ಆಶಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದ. ಮುಖ್ಯ ಅತಿಥಿಗಳಾದ ರೋಹಿದಾಸ್ ನಾಯ್ಕ್ ಸರ್, CRP ಕುಮಟಾ, ಇವರ ಮಾತುಗಳಿಗಾಗಿ ಈ ವೇದಿಕೆ ಮೇಲೆ ಆಸೀನರಾದಂಥ ಸರ್ವರನ್ನು ವಂದಿಸುತ್ತಾ, ಇಂದು ರಜತ ಮಹೋತ್ಸವದ 2ನೇ ದಿನ. ಹಾಗಾದರೆ ಈ HPS ಹೊಸನಗರ ಶಾಲೆ ಕುಮಟಾ ತಾಲೂಕಿನಲ್ಲಿ ಒಂದು ಹೆಮ್ಮೆಯ ಶಾಲೆಯಾಗಿ ರೂಪುಗೊಂಡಿದ್ದು ನಿಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರವಾಗಿದೆ. ಇವತ್ತು ಈ ಶಾಲೆ 2 ವರ್ಷದ ಹಿಂದೆ ಇದು ಮಕ್ಕಳ ಸಂಖ್ಯೆಯಿಂದ ಹಿಡಿದು ಕಟ್ಟಡಗಳು ಕೂಡ ಜೀರ್ಣಾವಸ್ಥೆಯನ್ನು ಹೊಂದಿದಂಥ ಶಾಲೆಯಾಗಿತ್ತು. ಆದರೆ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ SDMC ಅಧ್ಯಕ್ಷರು ಹಾಗೂ ಶಿಕ್ಷಕ ವೃಂದದ ಪರಿಶ್ರಮದ ಫಲವಾಗಿ ಇವತ್ತು ಈ ಶಾಲೆ 32 ಮಕ್ಕಳನ್ನು ಹೊಂದಿದಂಥ ಶಾಲೆ 61 ಮಕ್ಕಳನ್ನು ಹೊಂದಿದೆ. ಇದು ನಿಮ್ಮೆಲ್ಲರಿಗೂ ಕೂಡ ಈ ಶಾಲೆಯ ಹಾಗೂ ಈ ಊರಿನ ಪಾಲಕ ಪೋಷಕರ ಪರಿಶ್ರಮದ ಫಲ ಆಗಿದೆ. ಇದಕ್ಕೆ ನನಗೆ ನನ್ನ ಕ್ಲಸ್ಟರ್ನಲ್ಲಿ ಇಂಥ ಒಂದು ಶಾಲೆ ಇದೆ ಅನ್ನೋದು ನನಗೆ ಹೆಮ್ಮೆಯ ಒಂದು ವಿಚಾರವೇ ಆಗಿದೆ. ಅದಕ್ಕೋಸ್ಕರ ಇವತ್ತಿನ ಈ ವಜ್ರ ಮಹೋತ್ಸವ ಇವತ್ತು ಕುಮಟಾ ತಾಲೂಕಿನಲ್ಲಿ ನೋಡಿ ಮಸ್ಲೇಸಲ್ಲಲ್ಲಿದೆ ಇವತ್ತು. ಆದರೆ ಇಂಥ ಅದ್ಧೂರಿಯಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಈ ಊರಿನ ಹಾಗೂ SDMCಯರ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘದ ಪರಿಶ್ರಮ ಹಾಗೂ ಅವರ ಸತತ ಶ್ರಮ ಎದ್ದು ಕಾಣ್ತಾ ಇದೆ. ಹಾಗೆ ಇಲ್ಲಿಯ ಹಳೆಯ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಶಾಲೆಯ ಗತ ವೈಭವವನ್ನು ಈ ರಾಜ್ಯಾದ್ಯಂತ ಪಸರಿಸಬೇಕೆಂಬಂಥ ಕನಸನ್ನು ಕಂಡವರು. ಹಾಗಾಗಿ ಅವರು ತಮ್ಮ ಮನೆಯ ಕೆಲಸಕ್ಕಿಂತ ಹೆಚ್ಚು ಉತ್ತಮವಾಗಿ ಕಾರ್ಯವನ್ನು ಮಾಡಿದ್ದಾರೆ. ಈ ಶಾಲೆಯನ್ನು ಸುಂದರಗೊಳಿಸಲಿಕ್ಕಾಗಲಿ, ಹಾಗೆ ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕಾಗಲಿ ಬಹಳ ಶ್ರಮಪಟ್ಟಿದ್ದಾರೆ. ಹಾಗಾಗಿ ಇಲ್ಲಿಯ ವಿದ್ಯಾರ್ಥಿಗಳು ಕೂಡ ಹಾಗೆಯೇ ಹಾಗೆ ಉತ್ತಮವಾದಂಥ ಶೈಕ್ಷಣಿಕವಾದ ಮಟ್ಟವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಈಗೂ ಕೂಡ ಅದೇ ರೀತಿಯಾಗಿ ಆಟೋಟ ಸ್ಪರ್ಧೆಯಲ್ಲಿ ನಮ್ಮ ವಲಯ ಮಟ್ಟದ ಸ್ಪೋರ್ಟ್ಸ್ ಇರಲಿ, ನಮ್ಮ ಕ್ಲಸ್ಟರ್ ಮಟ್ಟದ ಸ್ಪೋರ್ಟ್ಸ್ ಇರಲಿ, ಹೊಸನಗರ ಶಾಲೆಯ ವಿದ್ಯಾರ್ಥಿಗಳ ಒಂದು ಛಾಪು ಇದ್ದೇ ಇರ್ತದೆ. ಅಂತಹ ವಿದ್ಯಾರ್ಥಿಗಳು ಹೊಂದಂಥ ಶಾಲೆಯಾಗಿದೆ. ಅದಕ್ಕಾಗಿ ಅದೇ ರೀತಿಯಾಗಿ ನಮ್ಮ ಈ ಶಿಕ್ಷಕ ವೃಂದದವರು ಕೂಡ ಹಾಗೆ ಶೈಕ್ಷಣಿಕ ಮಟ್ಟವನ್ನು ಈ ಕ್ಲಾಸ್ ರೂಮ್ಗೆ ಹೋಗಿ ನೋಡ್ಬೋದು. ನಲಿಕಲಿ ಕೊಠಡಿಯನ್ನು ಉತ್ತಮವಾಗಿ ಶೃಂಗಾರಗೊಳಿಸಿದ್ದಾರೆ. ಇವತ್ತು ರಾಜ್ಯ ಮಟ್ಟದ ಚಂದನ ವಾಹಿನಿಯಲ್ಲಿ ಈ ಶಾಲೆ ರಾಜ್ಯಾದ್ಯಂತ ನನ್ನ ಸಹೋದ್ಯೋಗಿ ಫ್ರೆಂಡ್ಸ್ಗಳಿರ್ಬೋದು, CRPಗಳಿರ್ಬೋದು, ಈ ನೋಡಿ ನಿನ್ನ ಕ್ಲಸ್ಟರ್ನಲ್ಲಿ ಇಂಥ ಒಂದು ಶಾಲೆ ಇದೆ ಅಂದ್ಕೊಂಡು ನನಗೆ ಮೊದಲೇ ಹೇಳಲಿಲ್ಲಲ್ಲ, ನಾವು ಚಂದನ ವಾಹಿನಿಯಲ್ಲಿ ನೋಡಿ ಕಲ್ತೇವಲ್ಲ ಎಂಬಂತಹ ಸಂದೇಶವನ್ನು ಕೊಟ್ಟಂತಹ ಈ ಊರಿನ ನಾಗರಿಕರಿಗೂ ಹಾಗೂ ಈ ಶಾಲೆಯ ವೃಂದದವರಿಗೂ ಅನಂತ ಕೃತಜ್ಞತೆಯನ್ನು ನನ್ನ ಇಲಾಖೆಯ ಪರವಾಗಿ ನಾನು ಅರ್ಪಿಸ್ತಿದ್ದೇನೆ. ಅದೇ ರೀತಿಯಾಗಿ ಈ ಶಾಲೆಯ SDMC ಅಧ್ಯಕ್ಷರಾದಂತಹ ವಿಕ್ರಮ್ ಹಳ್ಳೆರ ಬಗ್ಗೆ ಒಂದು ಹೇಳಲೇಬೇಕು. ಎಲ್ಲ SDMC ಅಧ್ಯಕ್ಷರಿಗೂ ಸೋರು ವಿಭಿನ್ನವಾದಂತಹ ರೂಪದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಕಾರಣ ಈ ಅಧ್ಯಕ್ಷರು ಹಗಲಿರುಳು ನೀವು ರಾತ್ರಿ 9 ಇಲ್ಲಿ ಕಾರ್ಯಕ್ರಮ ಏನಾದರೂ ಕಾರ್ಯಗಳು ನಡೀತಾ ಇದ್ದರೆ ಹಗಲಿರುಳು ದುಡಿತಾರೆ. ಅಂತಹ SDMC ಅಧ್ಯಕ್ಷರನ್ನು ನನ್ನ ಸುತ್ತಮುತ್ತಲಿನ ಈ ಶಾಲೆಗಳಲ್ಲಿ ನೋಡಿಲ್ಲ. ಅಂತಹ ಶ್ರೇಯಸ್ಸನ್ನು ಹೊಂದಿದಂತಹ SDMC ಅಧ್ಯಕ್ಷರಂದರೆ ನಮ್ಮ ವಿಕ್ರಮ್ ಅವರು. ಹಾಗಾಗಿ ಅದೇ ರೀತಿಯಾಗಿ ಈ ಶಾಲೆಯ ಅಭಿವೃದ್ಧಿಯಲ್ಲಿ ನಮ್ಮ ಇವರು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಮಹೇಶ್ ನೇಕರರು ಕೂಡ ಅವರು ಮೊಟ್ಟ ಮೊದಲು ಈ ಶಾಲೆಯ ರೂಪುಗೊಳ್ಳಲಿಕ್ಕೆ ಸರ್ಕಾರದಿಂದ ಏನು ನಮ್ಮ ಜನಪ್ರತಿನಿಧಿಗಳಿಂದ ಏನು ಅನುದಾನ ಬರಬೇಕು ಅದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಇಲಾಖೆ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಈ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕ ವೃಂದದವರಿಗೂ ಊರ ನಾಗರಿಕರಿಗೂ ಕೂಡ ಅನಂತ ಕೃತಜ್ಞತೆ ಸಲ್ಲಿಸ್ತಾ ಅವಕಾಶಕ್ಕಾಗಿ ಧನ್ಯವಾದ ಅರ್ಪಿಸ್ತಿದ್ದೇನೆ. ನಮ್ಮ ಕ್ಲಸ್ಟರ್ನ CRPಗಳಾದ ರೋಹಿದಾಸ್ S ನಾಯಕ್ ಸರ್ ಇವರ ಪ್ರೋತ್ಸಾಹಿಕ ನುಡಿಗಳಿಗಾಗಿ ಧನ್ಯವಾದಗಳು. ವರ್ಷದಲ್ಲಿ ಬಂದಂಥ ಮಕ್ಕಳಿಗೆ ಬಹುಮಾನ ವಿತರಣೆಯನ್ನು ಮಾಡಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೇವೆ. 7ನೇ ತರಗತಿ 2023-24ನೇ ಶೈಕ್ಷಣಿಕ ವರ್ಷದಲ್ಲಿ 7ನೇ ತರಗತಿಯಲ್ಲಿ ಪ್ರಥಮ ಸ್ಥಾನ ನಾಗೇಂದ್ರ ದೇವು ಹಳ್ಳೇರ್ ವೇದಿಕೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಹೊನ್ನಪ್ಪ ನಾಯಕರವರು ಈ ಬಹುಮಾನವನ್ನು ನೀಡಬೇಕಾಗಿ ವಿನಂತಿ.
ದ್ವಿತೀಯ ಸ್ಥಾನ ಉಷಾ ಭಗೀರಥ್ ಹಳ್ಳೇರ್. ಉಷಾ ಭಗೀರಥ್ ಹಳ್ಳೇರ್ ದ್ವಿತೀಯ. ವೇದಿಕೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ತೃತೀಯ ಸ್ಥಾನ ಲಕ್ಷ್ಮೀಶ್ ಮಂಜುನಾಥ್ ಹಳ್ಳೇರ್. ಲಕ್ಷ್ಮೀಶ್ ಮಂಜುನಾಥ್ ಹಳ್ಳೇರ್ ತೃತೀಯ. ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಸರ್ವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಂಗಮಂದಿರಕ್ಕೆ ಹಾಗೂ ಶಾಲೆಗೆ ಸುಣ್ಣ ಬಣ್ಣ ಮಾಡಿಕೊಡುವಂಥ ಕೆಲಸವನ್ನು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಅದೇ ರೀತಿಯ ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರೂ ಸೇರಿ ಹೈಸ್ಕೂಲಿಗೆ ಹಾಗೂ ಕಾಲೇಜಿಗೆ ಹೋಗ್ತಾ ಇರುವಂಥ ಮಕ್ಕಳು ಮಾಡಿಕೊಟ್ಟಿದ್ದಾರೆ. ಯಾವುದೇ ಸಂಭಾವನೆಯನ್ನು ಪಡೆದೇ ಸುಮಾರು 3-4-5 ದಿವಸ ಕೆಲಸವನ್ನು ಮಾಡಿ ಅವರು ಈ ಒಂದು ಶಾಲೆಯನ್ನು ಸುಂದರಗೊಳಿಸಿರ್ತಾರೆ. ಅವರೆಲ್ಲರೂ ವೇದಿಕೆ ಬಂದು ಈ ಸ್ಮರಣಿಕೆಯನ್ನು, ನಮ್ಮ ಚಿಕ್ಕ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಪ್ರಮೋದ್ ಹಾಗೂ ಅವರ ಎಲ್ಲ ಮಕ್ಕಳು ಕೂಡ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದಲ್ಲಿರುವಂಥ ಸಹಕಾರ್ಯದರ್ಶಿ ಆಗಿರುವಂಥ ರಾಘವೇಂದ್ರ ನಾಯ್ಕ ಅವರನ್ನು ಕೂಡ ವೇದಿಕೆಗೆ ನಾವು ಗೌರವಿತವಾಗಿ ಕರೀತಾ ಇದ್ದೇವೆ ಹಾಗೂ ಅವರಿಗೆ ಸನ್ಮಾನಿಸ್ತಾ ಇದ್ದೇವೆ. ಅವರು ಕೂಡ ವೇದಿಕೆಗೆ ಬರಬೇಕು. ರಾಘವೇಂದ್ರ ನಾಯ್ಕ್. ರಾಘವೇಂದ್ರ ನಾಯ್ಕ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಳೆ ವಿದ್ಯಾರ್ಥಿ ಸಂಘದ ಸಹ ಕಾರ್ಯದರ್ಶಿಗಳು. ರಾಘವೇಂದ್ರ ನಾಯಕ್ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಬಹುಶಃ ನನಗೆ ಮಾತಾಡೋದಂತ ಕಲಿಸ್ಕೊಡ್ಲಿಲ್ಲ ಅನಿಸ್ತದೆ. ನನಗೆ ಕೆಲಸ ಮಾಡೋಕ್ಕೆ ಮಾತ್ರ ನಾನು ನಾಳೆ ಕಲಿತಿದ್ದೆ. ಈ ಒಂದು ಕಾರ್ಯಕ್ರಮದಲ್ಲಿ ಆರ್ಥಿಕವಾಗಿ ಧನ ಸಹಾಯ ಮಾಡಿದವರೇ ನಮ್ಮ ಊರಿನ ಒಂದು ಜನರೇ ಜಾಸ್ತಿ. ಅದರಲ್ಲಿ ಈ ಶಾಲೆಯ ಪಾಲಕರ ಪಾಲೇ ಜಾಸ್ತಿ. ಏನಂದ್ರೆ ಸುಮಾರು ಒಂದು 60,000 ರೂಪಾಯಿ ಅನ್ನು ಕೂಡ ಅವರು ನಾನೊಂದು ಬೇಡಿಕೆ ಇಟ್ಟಿದೆ. 4 ವರ್ಷದಲ್ಲಿ ನಮ್ಮ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಒಂದೇ ಒಂದು ಪಾಲಕರಾಗಿ ನಾ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂದ್ಕೊಂಡು ಕರ್ಕೊಂಡು ಹೋದಿಲ್ಲ. ಅದು ಏನಕ್ಕೆ ನಾನೊಂದು ಇಷ್ಟೆಲ್ಲ ಮಾಡಿದೆ. ನಮ್ಮ ಊರಲ್ಲಿ ನಮ್ಮದು ಶಾಲೆದೊಂದು ಮರ್ಯಾದೆ ಇರಬೇಕನ್ನೋಕ್ಕೋಸ್ಕರ ನಮ್ಮ ಪಾಲಕರಲ್ಲಿ ಬೇಡಿಕೆ ಇಟ್ಟಾಗ ನನ್ನ ಸಹಕಾರ ತುಂಬ ಕೊಟ್ಟಿದ್ದಾರೆ. ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ನಡೆಯಬೇಕಂದಿದ್ರೆ ಸಂಘಟನೆ ಬಹಳ ಮುಖ್ಯ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಸೀತಾರಾಮ್ ಇರ್ಬೋದು, ಹರೀಶ್ ಇರ್ಬೋದು, ನಮ್ಮ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಹಾಗೂ ನಮ್ಮ ಬಹಳ ಆತ್ಮೀಯರಾದಂಥ ಇಲ್ಲಿ ಶಾಲೆ ಏನೇ ಆಗಲಿ ಸುಮಾರು ನನ್ನ ಬಲಗೈ ಅಂದರೂ ಪರವಾಗಿಲ್ಲ, ಗಜು ಅವರು ನನ್ನ ಈ ಸಾಕು. ಧನ್ಯವಾದಗಳು. ನಾನು ಚಿಕ್ಕದಾಗಿ ಈ ಒಂದು ಸಮಾರಂಭ ವಂದನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿ ಕೊಟ್ಟಂಥ ನಮ್ಮ ಶಾಲೆಯ STMC ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ವಿಕ್ರಮ್ H. ಹಳ್ಳಿಯವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಯಾವುದೇ ಕೆಲಸದ ಒತ್ತಡ ಇದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಶ್ರೀಯುತ ಹೊನ್ನಪ್ಪ H. ನಾಯ್ಕ್, ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ದ
ಸದಸ್ಯರಾಗಿರುವಂಥ ನಮ್ಮ ಮಹೇಶ್ ನಾಯ್ಕರವರು ಇದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದ. ಹಾಗೆ ಗ್ರಾಮ ಪಂಚಾಯತದ ಉಪಾಧ್ಯಕ್ಷರು ನಾವು ಹೇಳಲೇಬೇಕು, ನಮ್ಮ ಈ ಗೇಟನ್ನು ಮಾಡುವಾಗ ಅವರೇ ಮುತುವರ್ಜಿಯನ್ನು ಕಾಳಜಿಯನ್ನು ತಗೊಂಡು ಈ ಗೇಟನ್ನು ಮಾಡಿಸ್ಕೊಟ್ಟಿದ್ದಾರೆ. ಪಂಚಾಯತ್ ವತಿಯಿಂದ ಆ ಜವಾಬ್ದಾರಿಯನ್ನು ಹೊತ್ತು ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಿಂದ ಶಿಕ್ಷಣ ಸಂಯೋಜಕರಾಗಿರುವಂಥ ದೀಪಾ ಕಾಮತ್ರವರು, ಹಾಗೆ CRP ಆಗಿರುವಂಥ ರೋಹಿದಾಸ್ ನಾಯ್ಕ್ ಅವರು, ಹಾಗೆ BRP ಆಗಿರುವಂಥ ದಿನೇಶ್ ಪಂಡಿತ್ರವರಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ರಾಜಮ್ಮ ನಾಯ್ಕರು ಇದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಗಜು ಮರ್ಬಾ ಅವರು ಕೂಡ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಬೊಮ್ಮೆಯರವರಿಗೆ ಹಾಗೂ ಜೀವಾನಂದ್ ಪಟಗಾರ್ ಅವರಿಗೆ, ಸೀತಾರಾಮ್ರವರಿಗೆ, ಮುಕುಂದ್ ಅವರಿಗೆ ಹಾಗೂ ಅಂಬೇಡ್ಕರ್ ಸಂಘದ ಪ್ರಮುಖರಾಗಿರುವಂಥ ಅನಂತ್ ಹಳ್ಳೆರವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ, ಬಂದಂಥ ಎಲ್ಲ ಗ್ರಾಮಸ್ಥರು ಪಾಲಕರಲ್ಲೇ ಇದ್ದೀರಿ, ಮುಂದೆ ಮಕ್ಕಳ ಕಾರ್ಯಕ್ರಮ ನಡೆಯುತ್ತಿದೆ. ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಈ ಒಂದು ವೇದಿಕೆಯ ಸಮಾರೋಪ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಜೈ ಹಿಂದ್. ಈ ಕಾರ್ಯಕ್ರಮಕ್ಕೆ ನಮ್ಮ ಹೊನ್ನಪ್ಪ ನಾಯ್ಕರವರು 5,000 ರೂಪಾಯಿ ದೇಣಿಗೆಯನ್ನು ನೀಡಿರ್ತಾರೆ. ಅವರಿಗೆ ನಮ್ಮ ವಜ್ರ ಮಹೋತ್ಸವ ಕಮಿಟಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘ ಹಾಗೂ SDMC ಅವರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ.